ನಮಸ್ಕಾರ ಸ್ನೇಹಿತರೆ. ಇಂದಿನಿಂದ ನಾವು ಏಪ್ರಿಲ್ 2026ರ ಸ್ಪರ್ಧಾ ವಿಜೇತ ಮ್ಯಾಗಝೀನಿನ ಸಂಪೂರ್ಣ ವಿಶ್ಲೇಷಣೆಯ ಹೊಸ ಸರಣಿಯನ್ನು ಆರಂಭ ಮಾಡೋಣ. ಬಹಳಷ್ಟು ವಿದ್ಯಾರ್ಥಿಗಳು ನೋಡಿ, ಮ್ಯಾಗಝೀನ್ ದೊಡ್ಡದೈತಿ, ಏನನ್ನು ಓದಬೇಕು, ಏನು ಓದಬಾರ್ದು, ಯಾವುದನ್ನು ಬಿಡಬೇಕು ಎಂಬ ಒಂದು ದೊಡ್ಡ ಗೊಂದಲದಲ್ಲಿ ನಾವು ಇರ್ತೀವಿ. ಅದಕ್ಕಾಗಿ ನಾನು ಏನು ಮಾಡತ್ತೀನಿ ರೀ, ಈ ಮ್ಯಾಗಝೀನ್ನ ಪ್ರತಿ ಸಣ್ಣ ಪಾಯಿಂಟನ್ನು ಬಿಡದೆ KPSC, KEA ಮತ್ತು KSP ಪರೀಕ್ಷೆಗಳ ದೃಷ್ಟಿಯಿಂದ ಸಮಗ್ರವಾಗಿ ವಿವರ ಇಲ್ಲಿ ನೀಡುತ್ತಿದ್ದೇನೆ. ಓಕೆ, ನನ್ನ ಈ ಸರಣಿಯಲ್ಲಿ ಏನು ವಿಶೇಷತೆ ಇರುತ್ತೆ ಅಂದರೆ ನೋಡಿ, ಸರಣಿ ವಿಡಿಯೋಗಳಿರ್ತವೆ. ಅಂದರೆ ಒಟ್ಟು 8ರಿಂದ 10 ಭಾಗಗಳಲ್ಲಿ ಇಡೀ ತಿಂಗಳ ಮಾಹಿತಿಯನ್ನು ಕವರ್ ಮಾಡಿರುತ್ತೇನೆ. ಓಕೆ, ಮತ್ತು ಇದನ್ನು ಏನು ಮಾಡುತ್ತೇನೆ, ನಾನು ಒಂದು ಪ್ಲೇ ಲಿಸ್ಟ್ ಸೌಲಭ್ಯ ಕೊಡ್ತೇನೆ ನಿಮಗೆ. ಅಂದರೆ ಎಲ್ಲ ವಿಡಿಯೋಗಳನ್ನು ಒಂದು ಪ್ರತ್ಯೇಕ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ. ನೀವು ಯಾವಾಗ ಬೇಕಾದರೂ ಆ ಪ್ಲೇ ಲಿಸ್ಟ್ ಓಪನ್ ಮಾಡಿ ನೋಡಬಹುದು. ಮತ್ತು ನಿಮಗೊಂದು ಸ್ಮಾರ್ಟ್ ಸ್ಟಡಿ ಸ್ಟೆಪ್ ಯಾವಾಗಂದ್ರೆ, ವಿಡಿಯೋವನ್ನು 1.5x ಸ್ಪೀಡ್ನಲ್ಲಿ ಇಟ್ಕೊಂಡು ಕೇಳಬೇಕು ನೀವು. ಯಾಕಂದರೆ ಒಮ್ಮೆ ಕ್ಲಾಸ್ ಕೇಳಿ ನಂತರ ಮ್ಯಾಗಝೀನ್ ಓದಿದರೆ ಸಾಕು. ನೀವು 1.5x ಇಟ್ಕೊಂಡು ಕೇಳಿದ್ರೆ ಏನಾಗುತ್ತೆ, ವಿಡಿಯೋ ಸ್ವಲ್ಪ ಸ್ಪೀಡಾಗಿ ಕವರ್ ಆಗುತ್ತೆ, ಹಾಗೆ ನಿಮ್ಗೆ ಟೈಮ್ ಉಳಿತಾಯ ಆಗುತ್ತೆ. ನಿಮ್ಮ ಕರೆಂಟ್ ಅಫೇರ್ಸ್ಗೆ ತಯಾರಿ ಒಂದು ಟೋಟಲ್ 100% ಪೂರ್ಣ ಮಾಡಿ ಕೊಡೋ ಜವಾಬ್ದಾರಿ ನಂದು. ಅದನ್ನು ಓದಿಕೊಂಡು ನೀವು ಎಕ್ಸಾಮ್ ಬರೆಯೋದು ಜವಾಬ್ದಾರಿ ನಿಮ್ಮದು. ಸೊ ನನ್ನ ಭರವಸೆ ಏನಂದರೆ, ಈ ಕ್ಲಾಸ್ಗಳನ್ನು ನೀವು ಸರಿಯಾಗಿ ಫಾಲೋ ಮಾಡಿದರೆ ಪ್ರಚಲಿತ ಘಟನೆಗಳಲ್ಲಿ ನೀವು ಯಾವುದೇ ಆದಂಥ KPSC, KEA, KSPದಲ್ಲಿ ಅದು ಯಾವುದಾದ್ರೂ ಒಂದು ಪ್ರಚಲಿತ ಘಟನೆಗಳು ಸ್ಪರ್ಧಾ ವಿಜೇತ ಮ್ಯಾಗಝೀನ್ದಲ್ಲಿ ಕೇಳಿದ್ದಾರೆ ಅಂತಂದರೆ ಆ ವಿಷಯವನ್ನು, ಆ ಸಣ್ಣ ಪಾಯಿಂಟನ್ನು ಕೂಡ ನಾನು ಬಿಟ್ಟಿರುವುದಿಲ್ಲ. ಎಲ್ಲವನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿರುತ್ತೇನೆ. ಸರಿಯಾಗಿ ನೀವು ಓದಿಕೊಳ್ಬೇಕು ಅಷ್ಟೇ. ಬನ್ನಿ ಹಾಗಾದರೆ ಏಪ್ರಿಲ್ ತಿಂಗಳ ಪ್ರಚಲಿತ ಘಟನೆಗಳ ಪಾರ್ಟ್ 1 ಇಂದ ನಾವು ಆರಂಭ ಮಾಡೋಣ. ಹಾಗೆ ಇದು ನಿಮ್ಮ ಸ್ನೇಹಿತರಿಗೂ ಯೂಸ್ ಆಗ್ಬೇಕಂತಂದ್ರೆ ನೀವೇನು ಮಾಡಿ, ಇದು ಸ್ವಲ್ಪ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಏನಾಗುತ್ತೆ, ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅದು ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡಿದ ನೋಟಿಫಿಕೇಶನ್ ಆದಮೇಲೆ ಮತ್ತೆ ಸೂನ್ ನೀವು ಬಂದದನ್ನು ವಿಡಿಯೋ ನೋಡಬಹುದು. ಇದು ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಸ್ಪರ್ಧಾ ವಿಜೇತ 2026ರ ಏಪ್ರಿಲ್ ತಿಂಗಳದ್ದು. ಸೊ ಏನಾಗುತ್ತೆ, ಈ ಫಸ್ಟ್ ಪೇಜನ್ನು ಏನು ಮಾಡಿ ನೀವು ಓದ್ಕೊಳ್ಳಿ. ಫಸ್ಟ್ ಪೇಜ್ ಯಾಕಂದರೆ ಮುಂದಿನ ಪೇಜ್ಗಳಲ್ಲಿ ಇದರ ಸವಿಸ್ತಾರವಾದ ಇನ್ಫಾರ್ಮೇಷನ್ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಇದನ್ನೆಲ್ಲ ಹೇಳಂಗಿಲ್ಲ, ಸ್ಟ್ಯಾಟಿಕ್ ಪಾಯಿಂಟ್ಸು ಇದನ್ನೆಲ್ಲ ನೀವೇ ಓದ್ಕೊಂಡ್ಬಿಡಿ. ಸೊ ನಾನು ನಿಮಗೆ ಟಿಪ್ಸ್ ಹೇಳೋದೇನೆಂದರೆ, KSP ಡಿಪಾರ್ಟ್ಮೆಂಟ್ PC ಯಾರು ಬರ್ತಿದ್ದೀರಾ, ಒಂದು ವೇಳೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಎಕ್ಸಾಮ್ ನಡೆಸಿದರೆ, ನಿಮಗೆ ಒಂದು ಹೇಳೋದೇನೆಂದರೆ, ಈ ಮ್ಯಾಗಝೀನ್ನ ಫ್ರಂಟ್ ಪೇಜ್ ಏನಿದೆಯಲ್ಲ, ಇದ್ರ ಮೇಲೆ ಸರ್ ಜಾಸ್ತಿ ಕ್ವಶನ್ ಕೇಳ್ತಾರೆ. ಇದ್ರ ಮೇಲೆ ಆಲ್ಮೋಸ್ಟ್ ಎಲ್ಲ ಸ್ಟ್ಯಾಟಿಕ್ ಕ್ವಶನ್ಸ್ ಇದ್ರ ಮೇಲೆ ಕವರ್ ಆಗುತ್ತೆ. ಓನ್ಲಿ ಫಾರ್ PC ಹೇಳ್ತಿದ್ದೀನಿ. ಓಕೆ, ಇನ್ ಕೇಸ್ ಅವ್ರು ಏನಾದರೂ ಕರ್ನಾಟಕ ಸ್ಟೇಟ್ ಪೊಲೀಸ್ ಸಪ್ರೇಟ್ ಬೋರ್ಡ್ ಮಾಡಿ ಏನಾದರೂ ಎಕ್ಸಾಮ್ ಕರೆದ್ರೆ ಈ ಫಸ್ಟ್ ಪೇಜ್ನಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಣ್ಣ ಪುಟ್ಟ ಮಾಹಿತಿ ಕೂಡ ನೀವು ಬಿಡಬಾರ್ದು. ಒಂದು ಜನವರಿಯಿಂದ ಎಕ್ಸಾಮ್ ಯಾವಾಗ ಕರೀತಾರೆ ಅಲ್ಲಿವರೆಗೂ ಎಲ್ಲ ಮ್ಯಾಗಝೀನಿನ ಫಸ್ಟ್ ಪೇಜ್ ಕವರ್ ಪೇಜ್ ನಿಮ್ಮ ಕಡೆ ಇರಬೇಕು. ಓಕೆ, ಹಾಗಿದ್ರೆ ಬನ್ನಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ನಾನು ಏನು ಹೇಳ್ತೇನೆ ಅಂದರೆ, ಏನು ಓದಬೇಕು ಅನ್ಕೋತೀನಿ, ಏನು ಓದಬಾರ್ದು ಅನ್ನೋದನ್ನ ಭಾಳ ಒತ್ತಿ ಹೇಳ್ತಿರ್ತೀನಿ. ಅದನ್ನೆಲ್ಲ ಅನಾವಶ್ಯಕವಾಗಿ ಓದಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಸುಮ್ಮನೆ ಕರೆಂಟ್ ಅಫೇರ್ಸಿಗೆ ಬರಂಗಿಲ್ಲ, ಅವು ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಅದರಲ್ಲಿ ಇನ್ನೊಂದು ಯಾವುದೊಂದು 2 ಸಬ್ಜೆಕ್ಟ್ ಕವರ್ ಮಾಡ್ಕೋಬೋದು. ಹಾಗಾಗಿ ಯಾವುದನ್ನು ಮಾತ್ರ ಓದಬೇಕು, ಕರೆಂಟ್ ಅಫೇರ್ಸ್ ಏನನ್ನು ಓದಬೇಕು, ಮತ್ತು ಅದಕ್ಕೆ ಏನಾದರೂ ರಿಲೇಟೆಡ್ ಸ್ಟ್ಯಾಟಿಕ್ ಪಾಯಿಂಟ್ಸ್ ಓದಬೇಕಾಗಿತ್ತಾ ಅಂತಂದರೆ ಅದನ್ನು ಕೂಡ ನಾನು ಇಲ್ಲಿ ಕವರ್ ಮಾಡಿರ್ತೀನಿ. ಅಲ್ಲಿ ಕವರ್ ಮಾಡಿ ಹೇಳಿರ್ತೀನಿ, ಇದನ್ನು ಓದಿ ಅಂತ, ಅದನ್ನು ಓದಿ. ಓಕೆ, ಮತ್ತು ಎಲ್ಲೆಲ್ಲಿ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೋಬೇಕಾಗುತ್ತೆ, ಅಂದರೆ ಅದರಲ್ಲಿ ಇನ್ ಡೆಪ್ತ್ ಆಗಿ ಇನ್ನೊಂದು ಸ್ವಲ್ಪ ನೀವು ಅಂದರೆ ಆಥರ್ಸ್ ಬುಕ್ ಓದಬೇಕಾಗುತ್ತೆ ಅಂತಂದರೆ ಅದನ್ನು ಕೂಡ ನಾನು ಇಲ್ಲಿ ಹೇಳಿರ್ತೀನಿ. ಆ ಥರ ಫಾಲೋ ಮಾಡಿ ಸಾಕು. ಓಕೆ, ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನೋಡಿ, ಮೊದಲನೇದಾಗಿ ದೇಶದ ಮೊದಲ ದಯಾಮರಣದ ಪ್ರಕರಣ ಉತ್ತರ ಪ್ರದೇಶದ ಹರೀಶ್ ರಾಜ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಏನು ಕರೆಂಟ್ ಅಫೇರ್ಸ್ ಇದೆ ಸರ್ ನೋಡಿ ಸರ್, ಕರೆಂಟ್ ಅಫೇರ್ಸಿಗೆ ಇದೊಂದು ಪಾಯಿಂಟ್ ಗೊತ್ತಿರಲಿ ನಿಮಗೆ ಇಷ್ಟೇ. ದೇಶದ ಮೊದಲ ದಯಾಮರಣದ ಪ್ರಕರಣ ಆಗಿದೆ, ಉತ್ತರ ಪ್ರದೇಶದ ಹರೀಶ್ ರಾಣಾ ಅವ್ರಿಗೆ ಕೊಟ್ಟಿದ್ದಾರೆ. ಇಷ್ಟು ಗೊತ್ತಿರಬೇಕು. ಇದೊಂದು ಪಾಯಿಂಟ್ ಆಯಿತು. ಇನ್ನು ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನು ಓದ್ಬೇಕಂದ್ರೆ, ದೇಶದಲ್ಲೇ ಮೊದಲ ಬಾರಿಗೆ ಪರೋಕ್ಷ ದಯಾಮರಣ ಕೊಟ್ಟರು. ಯಾವ ರೀತಿ ದಯಾಮರಣ ಕೊಟ್ಟರು ಅಂತ ಕೇಳಿದ್ರೆ, ಪರೋಕ್ಷ ದಯಾಮರಣ ಅಂದ್ರೆ ಪ್ಯಾಸಿವ್ ಇಥಿನೋಶಿಯಾ ಅಂತ ಇರುತ್ತೆ. ಪ್ಯಾಸಿವ್ ಇಥಿನೋಶಿಯಾ ಅಂತ ಬರುತ್ತೆ. ಅವಕಾಶ ಕಲ್ಪಿಸಿ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದ್ರಿ. ಸೊ ಇಲ್ಲಿ ನಮ್ಗೆ ಗೊತ್ತಿರಬೇಕಾದ ಪಾಯಿಂಟ್ ಏನು ನಮ್ಗೆ ಗೊತ್ತಿರಬೇಕಾಗಿತ್ತು, ಒಂದು ಯಾರಿಗೆ ಕೊಟ್ರ, ಹರೀಶ್ ರಾಣಾ ಅವ್ರಿಗೆ ಕೊಟ್ರ. ಇದು ಎಕ್ಸಾಮ್ದಾಗ ಕೇಳೋದು ಡೌಟು. ಬಟ್ ಇದ್ರ ಮೇಲೆ ನಮಗೆ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಂದರೆ, ಯಾವ ರೀತಿಯ ದಯಾಮರಣನು ಕೊಟ್ಟಾರ ಅಂದ್ರೆ ಪರೋಕ್ಷ ದಯಾಮರಣ ಗೊತ್ತಿರಬೇಕು. ಪರೋಕ್ಷ ದಯಾಮರಣ. ನೆಕ್ಸ್ಟ್ ಅದಕ್ಕೆ ಪ್ಯಾಸಿವ್ ಇಥಿನೋಶಿಯಾ ಅಂತಾರೆ. ಇಂಗ್ಲೀಷ್ನಲ್ಲಿ ನೆನ್ಪಿಟ್ಕೋರಿ, ಇಂಗ್ಲೀಷ್ನಲ್ಲಿ ಕೇಳ್ತಾರೆ. ಮತ್ತು ಇದನ್ನು
ಯಾವ ರಾಜ್ಯದ ಕೋರ್ಟ್ ಕೊಟ್ಟೈತಿ, ಇಲ್ಲಿ ಯಾವ ಸುಪ್ರೀಂ ಕೋರ್ಟ್ ಕೊಟ್ಟೈತಿ, ಹೈಕೋರ್ಟ್ ಕೊಟ್ಟೈತಿ ಅಂದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಕೊಟ್ಟೈತಿ ಸರ್. ಸುಪ್ರೀಂ ಕೋರ್ಟ್ ಕೊಟ್ಟೈತಿ. ಇಷ್ಟ ಸರ್ ಇದು ಕರೆಂಟ್ ಅಫೇರ್ಸ್. ಇನ್ನು ಇದೇನೈತಲ್ರಿ, ಇದೆಲ್ಲ ಅನಾವಶ್ಯಕತೆ ಏನೂ ಬೇಡ್ರಿ. ಮತ್ತೆ ಇದ್ರ ಮ್ಯಾಗ ಇನ್ನೊಂದು ಏನು ಕೇಳ್ಬೋದು ನೆಕ್ಸ್ಟ್ ನೋಡಿ, ಇದು ಒಂದು ಲೈನ್ ಸಾಕ್ರಿ ನಮಗೆ. ದಯಾಮರಣಕ್ಕೆ ಕನ್ನಡತಿ ಅರುಣ್ ಶಾನ್ಭಾಗ್ ಅವರ ಪ್ರಕರಣ ಬುನಾದಿ ಆಗೈತ್ರಿ. ಅರುಣ್ ಶಾನ್ಭಾಗ್ ಅವರ ಪ್ರಕರಣ ಅಂದ್ರೆ ಪ್ರಕರಣ ಇದು ಬುನಾದಿ ಆಗೈತಿ, ಅಂದ್ರೆ ಬೇಸ್ ಆಗಿ, ಅಂದ್ರೆ ಅದರದೊಂದು ಮಾಡೆಲ್ ಅಂತ ತಗೋತಾರೆ. ಯಾವ್ದಾದ್ರು ಹಿಂದಿಂದ ರೆಫರೆನ್ಸ್ ಒಂದು ಯಾವ್ದೋ ಕೇಸ್ ಇತ್ತಂದ್ರೆ ಅದರ ಕೇಸ್ ಮೇಲೆ ಏನ್ ಮಾಡ್ತಾರೆ, ನೆಕ್ಸ್ಟ್ ಜಡ್ಜ್ಮೆಂಟ್ ಕೊಡ್ತಿರ್ತಾರೆ. ಹಾಗಾಗಿ 1973ರಲ್ಲಿ ಕ್ರೂರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕನ್ನಡತಿ ಅರುಣ್ ಶಾನ್ಭಾಗ್ ಅವರ ಕೇಸನ್ನ ಇಲ್ಲಿ ಬೇಸ್ಮೆಂಟ್ ಆಗಿ ಅಂದ್ರೆ ಬುನಾದಿಯಾಗಿ ತೆಗೆದುಕೊಂಡು ಈ ಜಡ್ಜ್ಮೆಂಟ್ ಕೊಟ್ಟಾರ್ರಿ. ಇದು ಎಕ್ಸಾಮ್ದಲ್ಲಿ ಕೇಳ್ತಾರೋ ಇಲ್ಲಿ ಗೊತ್ತಿಲ್ಲ, ಬಟ್ ನಮ್ಗೆ ನಾವು ಕರ್ನಾಟಕದವರಿಂದ ಇದನ್ನ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಸೊ ಇನ್ನು ಇಷ್ಟು ಕರೆಂಟ್ ಅಫೇರ್ ಮುಗಿತಿರೋದು. ಇದ್ರ ಮೇಲೆ ಏನ್ ಕೇಳ್ತಾರೆ ನಮ್ಗೆ, ಇನ್ನು ಸ್ಟ್ಯಾಟಿಕ್ ಪಾಯಿಂಟ್ಸ್ ಏನ್ ಕೇಳ್ಬೋದು ಅಂತ ಕೇಳಿದ್ರೆ ನೋಡಿ ಸರ್, ಸ್ಟ್ಯಾಟಿಕ್ ಪಾಯಿಂಟ್ಸ್ ಅಂದ್ರೆ 21ನೇ ವಿಧಿ ಕೇಳ್ತಾರೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ದೇಶದಲ್ಲಿ ಮೊದಲ ಬಾರಿಗೆ ಈ ತರ ದಯಾಮರಣ ಕೊಟ್ಟಿದ್ದು, ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ನೋಡಕ್ ಹೋಗುವಾಗತ್ತೆ. 21ನೇ ವಿಧಿ ಕೊಟ್ಟಾರ. 21ನೇ ವಿಧಿ ಏನ್ ಹೇಳ್ತಂದ್ರ ಸಾವಿನ ಹಕ್ಕು ಮೂಲಭೂತ ಹಕ್ಕು ಅಂತ ಹೇಳ್ತಾರೆ ಸರ್. ಸಾವಿನ ಹಕ್ಕು ಏನಾದ್ರೆ ಮೂಲಭೂತ ಹಕ್ಕು ಅಂತ ಹೇಳುತ್ತೆ. ನೋಡಿ ಇದ್ರ ಬಗ್ಗೆ ನೋಡೋಣ. 2018ರಲ್ಲಿ ಸಾಂವಿಧಾನಿಕ ಪೀಠ ಏನ್ ಹೇಳುತ್ತಾ, ಗೌರವಾನ್ವಿತ ಸಾವಿನ ಹಕ್ಕನ್ನು ಸಂವಿಧಾನದ ಅನುಚ್ಛೇದದ 21ರ ಅಡಿಯಲ್ಲಿ ತಂದ್ಬಿಡ್ತಾರೆ. 21ರ ಅಡಿಯಲ್ಲಿ ನೀವೇನು ಸಾಯ್ಬೇಕಂತಂದ್ರೂ ಸಾಯಕಾಗಲ್ರಿ, ಅದೊಂದು ಮೂಲಭೂತ ಹಕ್ಕು ಇರೋದು. ಯಾಕಂದ್ರೆ ಒಬ್ಬ ಮನುಷ್ಯಂಗಿರೋ ಮೂಲಭೂತ ಹಕ್ಕು, ಸಾವನ್ನ ಯಾರು ಕಿತ್ಕೊಳಕ್ ಆಗಲ್ಲ. ಹಾಗಾಗಿ 21ರ ಅಡಿಯಲ್ಲಿ ತಂದ್ಬಿಟ್ಟು ಮೂಲಭೂತ ಹಕ್ಕನ್ನಾಗಿ ಇದನ್ನ ಘೋಷಣೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ, 2018ರಲ್ಲಿ. ಸೊ ಅಲ್ಲಿ ಏನಿರುತ್ತೆ, ಅಲ್ಲೊಂದು ಏನಾದ್ರೆ ಒಂದು ಅಭಿಪ್ರಾಯ ಅಂತ ಏನಿರುತ್ತೆ, ವೈದ್ಯಕೀಯ ನಿರ್ದೇಶನ ಮಂಡಳಿ ಅಂತ ಇರುತ್ತಲ್ರಿ, ಆ ವೈದ್ಯಕೀಯ ನಿರ್ದೇಶನ ಮಂಡಳಿಯ ಅದನ್ನ ಅನುಷ್ಠಾನ ಮಾಡಬಹುದು, ಅವ್ರ ಅಭಿಪ್ರಾಯ ಪಡ್ಕೋಬೇಕಾಗತ್ತೆ. ಆದ್ರೆ 2023ರಲ್ಲಿ ಏನ್ ಮಾಡ್ತಾರೆ ಸರ್, ಇದೇನ್ ಕೊಟ್ಟಿದ್ರಲ್ಲ 2018ರಲ್ಲಿ ಘೋಷಣೆ ಮಾಡಿದ್ರಲ್ಲ, ಅದಕ್ಕೆ ಮತ್ತೊಂದು ಸಂವಿಧಾನ ಪೀಠ ಏನ್ ಮಾಡತ್ತಾರೆ, ಸ್ವಲ್ಪ ಮಾರ್ಗಸೂಚಿಗಳನ್ನ ಇದು ಮಾಡುತ್ತೆ. ಏನ್ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಗಳು, ಅಂದ್ರೆ ಪ್ರಾಥಮಿಕ ಮತ್ತು ದ್ವಿತೀಯ ವೈದ್ಯಕೀಯ ಮಂಡಳಿಗಳು ಅಭಿಪ್ರಾಯವನ್ನು ಕಡ್ಡಾಯಗೊಳಿಸಲಾಗಿದೆ. ಅವ್ರೇನಾದ್ರೂ ಅವ್ರ ಅಭಿಪ್ರಾಯ ಕಡ್ಡಾಯವಾಗಿ ಕೇಳಲೇಬೇಕು. ಅವ್ರೇನಾದ್ರೂ ಹ್ಞೂ ಅಂದ್ರೆ ಅಷ್ಟೇ ನಾವು ಈ ತರ ದಯಾಮರಣ ಕೊಡಬಹುದು ಅಂತ ಹೇಳ್ತಾರೆ. ಇಷ್ಟು ನಿಮಗೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ಗೊತ್ತಿರಬೇಕು. ಎಕ್ಸಾಮ್ದಾಗ ಕೇಳೋದು ಒಂದೇ ಕೇಳ್ತಾರೆ ಸರ್. ಎಕ್ಸಾಮ್ದಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ ಈ ಸ್ಟ್ಯಾಟಿಕ್ ಪಾಯಿಂಟ್ ಇಷ್ಟರಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಇದು 21ನೇ ವಿಧಿ ಕೇಳ್ತಾರೆ ಸರ್. ಸಾವಿನ ಹಕ್ಕು ಯಾವ ವಿಧಿಯಲ್ಲಿ ಅಡಿಯಲ್ಲಿ ಬರುತ್ತದೆ, 21ನೇ ಹಕ್ಕು. ಸಾಕು ಸರ್, ಇಷ್ಟೇ. ಹೌದಾ? ಮತ್ತೆ ಯಾವಾಗ ಘೋಷಣೆ ಮಾಡಿದ್ರೆ ಕೇಳ್ತಾರೆ, ಯಾವಾಗ ಘೋಷಣೆ ಮಾಡಿದ್ರೆ 2018ರಲ್ಲಿ ಸಾಂವಿಧಾನಿಕ ಪೀಠ ಮಾಡುತ್ತಾ ಈ ಸಂವಿಧಾನ ಅನುಚ್ಛೇದದ 21ರ ಅಡಿಯಲ್ಲಿ ಮೂಲಭೂತ ಹಕ್ಕನ್ನಾಗಿ ಘೋಷಣೆ ಮಾಡ್ಯಾರ. ಇಷ್ಟು ಸಾಕು ಸರ್ ಇದರದ ಕರೆಂಟ್ ಅಫೇರ್ಸ್. ಇನ್ನ ಸಕ್ರಿಯ ದಯಾಮರಣ, ನಿಷ್ಕ್ರಿಯ ದಯಾಮರಣ ಅಂತ ಇದೆ. ನಾ ಅವಾಗಲೇ ಹೇಳಿದೆ ನಿಮ್ಗೆ, ನೋಡ್ಕೋರಿ. ಆಕ್ಟಿವ್ ಯುಥನಾಸಿಯಾ, ಪ್ಯಾಸಿವ್ ಯುಥನಾಸಿಯಾ. ಆಕ್ಟಿವ್ ಯುಥನಾಸಿಯಾ, ಪ್ಯಾಸಿವ್ ಯುಥನಾಸಿಯಾ ಕೇಳ್ತಾರೆ. ಎಕ್ಸಾಮ್ದಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ, ಇತ್ತೀಚೆಗೆ ದಯಾಮರಣ ನೀಡಿದ್ರೆ ಅದು ಆಕ್ಟಿವ್ ಯುಥನಾಸಿಯಾ ಅಂತ ಅಥವಾ ಪ್ಯಾಸಿವ್ ಅಂತ ಕೇಳ್ತಾರೆ. ಎಕ್ಸಾಮ್ದಲ್ಲಿ ನಿಮ್ಗೆ ಗೊತ್ತಿರಬೇಕು, ಅದು ಪ್ಯಾಸಿವ್ ಅಂತ ಗೊತ್ತಿರ್ಬೇಕು ನಿಮಗೆ. ಓಕೆ? ಯಾಕಂದ್ರೆ ಆಕ್ಟಿವ್ ಯುಥನಾಸಿಯಾ ನಮ್ಮ ಭಾರತದಲ್ಲಿ ಅನುಮತಿ ಇಲ್ಲ ಸರ್, ಅನುಮತಿ ಇಲ್ರಿ. ಅನುಮತಿ ಇಲ್ಲ ಅಂದ್ರೆ ಯಾಕೆ ಅನುಮತಿ ಇಲ್ಲ ಅಂತಂದ್ರೆ ನೋಡ್ರಿ, ಇದು ಸಕ್ರಿಯ ದಯಾಮರಣ ಅಂದ್ರೆ ಆಕ್ಟಿವ್ ಯುಥನಾಸಿಯಾ ಅಂತಂದ್ರೆ ಏನಾಗುತ್ತೆ, ಇದನ್ನ ಇಂಜೆಕ್ಷನ್ ಕೊಟ್ಟ ಅವ್ರ ರೋಗಿಗೆ ಏನ್ ಮಾಡ್ತಾರ, ನೇರವಾಗಿ ಸಾವನ್ನ ಕೊಡ್ತಾರ. ಇಂಜೆಕ್ಷನ್ ಕೊಡ್ತಾರ ಅಂದ್ರೆ ಒಂದ್ ರೀತಿ ಕೊಂದಂಗ ಆಗುತ್ತೆ ಅದು. ಆದ್ರೆ ನಮ್ಮ ಇದರಲ್ಲಿ ಭಾರತ ದೇಶದಲ್ಲಿ ಆ ರೀತಿ ಕ್ರೂರ ಪದ್ಧತಿ ಇಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಪ್ಯಾಸಿವ್ ಯುಥನಾಸಿಯಾ ಅಂತ ಕೊಡ್ತಾರೆ. ಅಂದ್ರೆ ಏನ್ ಮಾಡ್ತಾರೆ, ಇಲ್ಲಿ ಪರೋಕ್ಷ ದಯಾಮರಣ ಅಂದ್ರೆ ಒಂದೊಬ್ಬ ರೋಗಿಗೆ ಏನಾದ್ರು ಅಗತ್ಯವಿದ್ದಂಥ ಇದು ವೆಂಟಿಲೇಟರ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಅಂತ ಏನೋ ಅವ್ರಿಗೆ ಏನಾದ್ರು ಮೆಡಿಸಿನ್ ಆಗ್ಬಾರ್ದು, ಇಂಜೆಕ್ಷನ್ ಕೊಡ್ತಿರ್ತಾರೆ. ಅದನ್ನೆಲ್ಲ ಒಂದು ಸಣ್ಣ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾ ಹೋಗ್ತಾರೆ. ಒಂದು ಲಾಸ್ಟ್ ಮೂಮೆಂಟ್ ಏನ್ ಮಾಡ್ತಾರೆ, ಕೊಡೋದನ್ನ ನಿಲ್ಲಿಸ್ಬಿಡ್ತಾರೆ. ಹಾಗಾಗಿ ಆ ರೋಗಿ ಸಾವನ್ನ ಅಪ್ಪುತ್ತಾನೆ. ಇದಕ್ಕೆ ನಾವು ಪ್ಯಾಸಿವ್ ಯುಥನಾಸಿಯಾ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರಬೇಕು. ಓಕೆ? ಇನ್ನು ಹೌದು, ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಇದ್ರಾಗ ಈ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕರ್ನಾಟಕ ರಾಜ್ಯನೂ ಬರುತ್ತೆ. ಏನ್ರಿ ಕರ್ನಾಟಕ ರಾಜ್ಯದ ಇದ್ರಾಗ ಕೈ ಐತಂದ್ರೆ 2025 ಜನವರಿ 30ರಂದು ನಿಷ್ಕ್ರಿಯ ದಯಾಮರಣಕ್ಕಾಗಿ ಮಾರ್ಗಸೂಚಿಯನ್ನು ಅಧಿಕೃತವಾಗಿ ಜಾರಿಗೆ ತಂದಿತು. ಕರ್ನಾಟಕ ರಾಜ್ಯ ಮಾಡ್ತಾ 2025 ಮಾಡ್ತಾರೆ. 2023 ಇಲ್ಲಿ ಅವರೊಂದು ಹೊಸ ಒಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ರು. ಅದರಂತೆ ಏನ್ ಮಾಡಿದ್ರು, ಕರ್ನಾಟಕ ರಾಜ್ಯ 2025 ಜನವರಿ 30ರಂದು ನಿಷ್ಕ್ರಿಯ ದಯಾಮರಣಕ್ಕಾಗಿ ಹೊಸ ಮಾರ್ಗಸೂಚಿಗಳನ್ನು ಅಧಿಕೃತವಾಗಿ ಜಾರಿ ಮಾಡಿದ್ದು. ಅದರಂತೆ 2023ರ ಸುಪ್ರೀಂ ಕೋರ್ಟ್ ತೀರ್ಪನ್ನು ಔಪಚಾರಿಕವಾಗಿ ಅಧಿಸೂಚನೆ ಹೊರಡಿಸಿದ ಮೊದಲ ರಾಜ್ಯ ಯಾವ್ದಂದ್ರೆ ಕರ್ನಾಟಕ ರಾಜ್ಯ ಆಗತ್ರಿ. ಇದು ನಿಮ್ಗೆ ನೆನಪಿರ್ಬೇಕು. ಈ ಪಾಯಿಂಟ್ಸ್ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್, ಓರಿಯನ್ ನೌಕೆ ಮೂಲಕ ಚಂದ್ರನ ಕಕ್ಷೆಗೆ ಗಗನಯಾನಿಗಳು
ನಾಸಾದ ಆರ್ಟಿಮಿಸ್ 2 ಕಾರ್ಯಕ್ರಮ ಅಂತ ಬಂದೈತಿ. ಸೊ ಇದರಲ್ಲಿ ಏನು ಓದ್ಬೇಕು ಸರ್? ಸೊ ಎಲ್ಲ ಕರೆಂಟ್ ಅಫೇರ್ಸ್ ಓದ್ಬೇಕಾ? ಇದೆಲ್ಲ ಓದ್ಬೇಕ್ರಿ? ಎಲ್ಲ ಓದೋ ಅವಶ್ಯಕತೆ ಇಲ್ಲ ಸರ್. ಇದು ಏನೈತಲ್ಲ ಇದಷ್ಟ ಓದ್ರಿ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ, ಹೌದು, ಆರ್ಟಿಮಿಸ್ 2 ಅಂತ ಕೇಳ್ತಾರೆ. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಆರ್ಟಿಮಿಸ್ 2 ಅಂತ ಕೇಳ್ತಾರೆ ಪ್ರೋಗ್ರಾಮ್ ಮ್ಯಾಗ, ಮಿಷನ್ ಮ್ಯಾಗ. ಓಕೆ, ಎದ್ರದ್ದು ಇದು? ಈ ನಾಸಾದ್ರಿ. ನಾಸಾ ಯಾವ್ದು? ಅಮೆರಿಕ ದೇಶದ್ರಿದು, ಆಯ್ತಾ. ಈ ನಾಸಾದ ಯೋಜನೆ ಯಾವುದಂದ್ರೆ ಆರ್ಟಿಮಿಸ್ 2 ಯೋಜನೆ ಇದು, ಹೌದಾ. ಇದರ ಭಾಗವಾಗಿ ಏನು ಮಾಡ್ಯಾರ? SLS ರಾಕೆಟ್ ಅಂತ ಇರುತ್ತೆ. SLS ರಾಕೆಟ್ ಕೇಳ್ತಾರೆ. ರಾಕೆಟ್ ಯಾವ್ದಂತ? SLS ರಾಕೆಟ್ ಅಂತ ಹೇಳ್ಬೇಕು. SLS ರಾಕೆಟ್ ಏನ್ ಮಾಡುತ್ತೆ? ಒಟ್ಟು 4 ಗಗನಯಾನಿಗಳನ್ನ ಕರ್ಕೊಂಡು ಹೋಗೈತಿ. ಎದ್ರಾಗ ಕರ್ಕೊಂಡು ಹೋಗೈತಿ? ಓರಿಯನ್ ಕ್ಯಾಪ್ಸುಲ್ ಅಂತ ಬರುತ್ತೆ. ಓರಿಯನ್ ಕ್ಯಾಪ್ಸುಲ್ ಅಂತ. ಸೊ ಒಟ್ಟು ಓರಿಯನ್ ಕ್ಯಾಪ್ಸುಲ್ ಅಂದ್ರೆ ಏನು ಹೇಳ್ರಿ? ಅಂದ್ರೆ ನಾವು ಬಾಹ್ಯಾಕಾಶದ ಹೊರಗೆ ಹೋದಾಗ ಅಲ್ಲಿ ಒತ್ತಡ, ಅಲ್ಲಿ ಅತಿಯಾದ ತಾಪಮಾನ ಮತ್ತು ಅಲ್ಲಿ ಬೀಸುವ ಗಾಳಿ, ಒಟ್ಟು ಏನೇ ಇರ್ತಾವಲ್ಲ ಅದೆಲ್ಲ ಅಡೆತಡೆಗಳನ್ನ ಮೀರಿ ನಾವು ಯಾವ ಕಾರ್ಯಕ್ಕೆ ಏನನ್ನು ಕೆಲಸ ಮಾಡಕ್ಕೆ ಹೋಗಿರ್ತೀವಿ ಆ ಕೆಲಸ ಮಾಡೋಕ್ಕೆ ಹೆಲ್ಪ್ ಮಾಡೋದೇ ಈ ಓರಿಯನ್ ಕ್ಯಾಪ್ಸುಲ್ ಹೆಲ್ಪ್ ಮಾಡುತ್ತೆ ನಮಗೆ. ಹಾಗಾಗಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಆರ್ಟಿಮಿಸ್ 2 ಯೋಜನೆಯ ಭಾಗವಾಗಿ SLS ರಾಕೆಟ್ 4 ಗಗನಯಾನಿಗಳನ್ನು ಹೊಂದಿದ್ದ ಓರಿಯನ್ ಕ್ಯಾಪ್ಸುಲ್ ಅನ್ನು ಹೊತ್ತು 2026 ಏಪ್ರಿಲ್ 1ರಂದು ಕೆನಡಾ ಬಾಹ್ಯಾಕಾಶ ಕೇಂದ್ರದಿಂದ ಚಂದ್ರನತ್ತ ಪ್ರಯಾಣ ಬೆಳೆಸಿತು. ಸೊ ಎಕ್ಸಾಂಪಲ್ ಏನು ಕೇಳ್ತಾರೆ ಅಂದ್ರೆ ಆರ್ಟಿಮಿಸ್ 2 ಅದಕ್ಕೆ ಸಂಬಂಧಪಟ್ಟಿದ್ದು ಸರ್. ಇದು ಎಲ್ಲಿ ಹೋಗಿದ್ರಿ? ಚಂದ್ರ ಕಡೆ ಹೋಗಿದ್ರಿ. ಇದು ಚಂದ್ರನ ಕಡೆ ಹೋಗಿದ್ದು ಗೊತ್ತಿರಬೇಕು. ಎಷ್ಟು ಗಗನಯಾನಿಗಳು ಹೋದ್ರೆ? 4 ಗಗನಯಾನಿಗಳು ಆರ್ಟಿಮಿಸ್ 2 ಯೋಜನೆ ಇದೆ. ಮತ್ತು ಓರಿಯನ್ ಕ್ಯಾಪ್ಸುಲ್ ಯೂಸ್ ಮಾಡ್ಯಾರ. ಎಲ್ಲಿಂದ ಹೋಗೈತಿ? ಕೆನಡಾ ಬಾಹ್ಯಾಕಾಶ ಕೇಂದ್ರದಿಂದ. ಯೂಸ್ ಮಾಡಿದ ರಾಕೆಟ್ ಯಾವುದಂದ್ರೆ SLS ರಾಕೆಟ್. ಇಷ್ಟು ಗೊತ್ತಿದ್ರೆ ಸಾಕು ಸರ್ ನಮ್ಗೆ. ನೆಕ್ಸ್ಟ್ ಈ ಪಾಯಿಂಟ್ ನೋಡ್ಕೊರಿ. ಭೂಮಿಯಿಂದ ಒಟ್ಟು 4,171 ಕಿಲೋಮೀಟರ್. ಭೂಮಿಯಿಂದ ಒಟ್ಟು 4,171 ಕಿಲೋಮೀಟರ್ ಏನ್ ಮಾಡೈತಿ? ದೂರ ಹೋಗೈತ್ರಿ ಇದು ಮಿಷನ್. ಸೊ ಇದನ್ನ ಕೇಳತ್ತಂದ್ರೆ ಈ ಮುಂಚೆ ಅಪೋಲೋ 13 ಮಿಷನ್ ಹೋಗಿತ್ರಿ. ಅಪೋಲೋ 13 ಏನಾಗಿತ್ತು? ಒಟ್ಟು ಅದು ಕ್ರಮೇಣ ದೂರ ಹೋಗಿತ್ತು. ಬಟ್ ಅದಕ್ಕಿಂತ ಜಾಸ್ತಿ ದೂರ ಏನೈತಿ? ಈ ಆರ್ಟಿಮಿಸ್ 2 ಮಿಷನ್ ದೂರ ಐತ್ರಿ. ಹಾಗಾಗಿ ಅತಿ ಬಾಹ್ಯಾಕಾಶ ಅಂದ್ರೆ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಅತಿ ದೂರ ಹೋದಂತ ಮಿಷನ್ ಯಾವ್ದಂತಂದ್ರೆ ಈಗ ಸದ್ಯಕ್ಕೆ ಆರ್ಟಿಮಿಸ್ 2 ಮಿಷನ್ ಆಗಿತ್ರಿ. ಇದು ಗೊತ್ತಿರಬೇಕು. ಇದೊಂದು ಪಾಯಿಂಟ್ ಇಲ್ಲಿ ಕೊಟ್ಟ ನೋಡ್ರಿ. ಬಾಹ್ಯಾಕಾಶದ ಚರಿತ್ರೆಯಲ್ಲಿ ಇದು 4 ಗಗನಯಾತ್ರಿಗಳು ಪ್ರಯಾಣಿಸುವ ಅತ್ಯಂತ ದೂರದ ಯಾತ್ರೆ ಅಂತ ಕೊಟ್ಟಾರೆ. ಇಷ್ಟು ಸಾಕು ನಮ್ಗೆ. ನೆಕ್ಸ್ಟ್ ಆರ್ಟಿಮಿಸ್ 2 ಯೋಜನೆ ಅಂದ್ರೆ ಏನ್ರಿ? ಸೊ ಮನುಷ್ಯನು ಪುನಃ ಚಂದ್ರನೆಡೆಗೆ ಕಳುಹಿಸುವುದ ನಾಸಾದ 3ನೇ ಹಂತದ ಯೋಜನೆ ಸರ್. ಆರ್ಟಿಮಿಸ್ 2 ಯೋಜನೆ ಅಂದ್ರೆ ಏನಂತ ಕೇಳ್ತಾರೆ? ಮನುಷ್ಯನನ್ನು ಪುನಃ ಚಂದ್ರನ ಕಡೆಗೆ ಕಳುಹಿಸಲು ನಾಸಾದ 3 ಹಂತದ ಯೋಜನೆ ಇದೆ ಸರ್. ಕೇಳ್ತಾರೆ ಆರ್ಟಿಮಿಸ್ 2 ಎಷ್ಟು ಹಂತದ ಯೋಜನೆ ಅಂತ ಕೇಳ್ತಾರೆ. ಪಾಯಿಂಟ್ ವೈಸ್ ಕೇಳ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕೇಳ್ತಾರೆ. 3 ಹಂತದ ಯೋಜನೆ. ಇಷ್ಟು ಗೊತ್ತಿದ್ರೆ ಸಾಕು ಸರ್ ನಮ್ಗೆ. ಇಷ್ಟು ಗೊತ್ತಿದ್ರೆ ಸಾಕು. ಇಷ್ಟು ಆರ್ಟಿಮಿಸ್ 2 ಯೋಜನೆ ಮುಗಿದ ಹೋಯ್ತಿರಿ ಅದು. ನೆಕ್ಸ್ಟ್ ಇನ್ನೊಂದು ಏನು ಕೇಳ್ಬೋದು ಅಂದ್ರೆ 1972ರಲ್ಲಿ ಕೈಗೊಂಡ ಕೊನೆಯ ಮಾನವ ಸಹಿತ ಗಗನಯಾನ ಅಂದ್ರೆ ಇವಾಗ ಆರ್ಟಿಮಿಸ್ 2 ಯೋಜನೆ ಕಳಿಸ್ಯಾರ. ಇವಾಗ ಕಳಿಸಿದ್ದು ಕೂಡ ಅವ್ರೇನು ಆ ಚಂದ್ರನ ಮೇಲೆ ಕಾಲಿಡಂಗಿಲ್ರಿ. ಈಗ ಕಳಿಸಿದ್ದು ಅವ್ರೇನ್ ಮಾಡ್ತಾರೆ? ಆ ಚಂದ್ರನ ಗುರುತ್ವಾಕರ್ಷಣೆ ಮೇಲೆನೆ ಅಲ್ಲಿ ಸುತ್ತಿರ್ತಾರೆ. ಹಾಗಾಗಿ ಅಲ್ಲಿಂದ 4 ದಿವಸ ಇದ್ದು ಹೊಳ ಬಂದ್ಬಿಡ್ತಾರ ಅವರು. ಸೊ ಅದೊಂದು ಒಂದಾದ್ರೆ, ಇನ್ನು ಚಂದ್ರನ ಮೇಲೆ ಕಾಲಿಟ್ಟಂತ ವರ್ಷ ಯಾವ್ದಂದ್ರೆ 1972ರಲ್ಲಿ ಮಾಡಿರ್ತಾರೆ. ಚಂದ್ರನಲ್ಲಿ ಮನುಷ್ಯನ ಕೊನೆಯ ಬಾರಿಗೆ ಹೆಜ್ಜೆ ಇಟ್ಟಿದ್ದು 1972 ನಾಸಾದ ಅಪೋಲೋ 17 ಯೋಜನೆ ಆಗಿತ್ತು. ಅದು ನಾಸಾದ ಅಪೋಲೋ 17 ಯೋಜನೆ 1972ರಲ್ಲಿ ಚಂದ್ರನ ಮೇಲೆ ಕಾಲಿಟ್ಟಿದ್ದರು. ಇದು ನಿಮಗೆ ನೆನಪಿರ್ಬೇಕು. ಇನ್ನೇನು ಕೇಳ್ಬೋದು ಸರ್ ಅದ್ರ ಮ್ಯಾಗ? ಇನ್ನು ನೋಡ್ರಿ, ಆ 4 ಮಂದಿ ಗಗನಯಾನಿಗಳ ಹೆಸರು ಕೇಳ್ತಾರೆ ಸರ್. 4 ಮಂದಿ ಗಗನಯಾನಿಗಳ ಹೆಸರು ಕೇಳ್ತಾರೆ, ಗೊತ್ತಿರಬೇಕು. ರೈಡ್ ವೈಸ್ಮನ್ ಅಮೆರಿಕದವರು, ವಿಕ್ಟರ್ ಗ್ಲೋವರ್ ಅಮೆರಿಕದವರು, ಕ್ರಿಸ್ಟಿನಾ ಕೋಚ್ ಅಮೆರಿಕದವರು, ಜೆರಿಮಾ ಹ್ಯಾನ್ಸನ್ ಕೆನಡಾದವರು. ಸೊ ಕೆನಡಾದವ್ರು ಒಬ್ರು ಅದಾರ. ಉಳಿದ 3 ಜನ ಅಮೆರಿಕದವ್ರು ಅದಾರ. ಸೊ ಇದನ್ನ 4 ಪಾಯಿಂಟ್ಸ್ ಓದ್ಕೋಬೇಕು ನೀವು, ಹೌದಾ? ಉಳಿದಿದ್ದು ಏನು ಓದಕ್ಕೆ ಹೋಗ್ಬೇಡ್ರಿ. ಮತ್ತೆ ಇದರಲ್ಲಿ ಏನು ಓದ್ಬೇಕಂತಂದ್ರೆ ನೆಕ್ಸ್ಟ್ ಇನ್ನೊಂದು ಈ ವಿಕ್ಟರ್ ಜೆ ಗ್ಲೋವರ್ ಅದಾರಲ್ಲ ಸರ್, ವಿಕ್ಟರ್ ಜೆ ಗ್ಲೋವರ್ ಅವ್ರ ಬಗ್ಗೆ ಒಂದು ಓದ್ಕೋಬೇಕಾಗತ್ತ. ಚಂದ್ರನಲ್ಲಿಗೆ ಪ್ರಯಾಣ ಬೆಳೆಸಿದ ಮೊದಲ ಕಪ್ಪು ವರ್ಣೀಯ ವ್ಯಕ್ತಿ ಯಾರಂದ್ರೆ ವಿಕ್ಟರ್ ಜೆ ಗ್ಲೋವರ್. ವಿಕ್ಟರ್ ಜೆ ಗ್ಲೋವರ್ ಇಲ್ಲಿ ನೋಡ್ರಿ. ಈ ಪಾಯಿಂಟ್ ಓದ್ಕೋರಿ, ಆಯ್ತಾ? ಪಾಯಿಂಟ್ ಕಲೆಕ್ಷನ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನ ಓದ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಈ ಕ್ರಿಸ್ಟಿನಾ ಕೋಚ್ ಬಗ್ಗೆ ಓದ್ಕೋಬೇಕಾಗತ್ತೆ. ಕ್ರಿಸ್ಟಿನಾ ಕೋಚ್ ಬಗ್ಗೆ ಏನಂದ್ರೆ ಚಂದ್ರನತ್ತ ಪ್ರಯಾಣಿಸಿದ ವಿಶ್ವದ ಮೊದಲ ಮಹಿಳೆ ಸರ್. ವಿಶ್ವದ ಮೊದಲ ಮಹಿಳೆ ಯಾರಂದ್ರೆ ಕ್ರಿಸ್ಟಿನಾ ಕೋಚ್. ಬಹಳ ಇಂಪಾರ್ಟೆಂಟ್ ಆಗತ್ತೆ ಇವೆರಡು ಪಾಯಿಂಟ್. ಸೊ 4 ಮಂದಿ ಹೆಸರು ಇಟ್ಕೋರಿ. ಮತ್ತೆ ಇವ್ರಿಬ್ಬರದು ಇದೊಂದು ಪಾಯಿಂಟ್ ಇಷ್ಟು ಓದ್ಕೊಂಡ್ಬಿಟ್ರೆ ಸಾಕು. ಕರೆಂಟ್ ಅಫೇರ್ಸ್ ಮುಗಿತಿಲ್ಲಿ. ಆರ್ಟಿಮಿಸ್ 2 ಯೋಜನೆ ಅಧ್ಯಯನಗಳು ಅಂತ ಕೇಳ್ರ ನೋಡ್ರಿ. ಆರ್ಟಿಮಿಸ್ 2 ಯೋಜನೆಯು ಭವಿಷ್ಯದಲ್ಲಿ ಚಂದ್ರನ ಮೇಲೆ ಮತ್ತೆ ಮಾನವರನ್ನು ಇಳಿಸುವ ಉದ್ದೇಶದಿಂದ ನಾಸಾ ಮತ್ತು ಅದರ ಭಾಗವಾಗಿ ಇದೀಗ 4 ನೌಕೆಯ ಮೂಲಕ ಕಳುಹಿಸಿಕೊಟ್ಟಿದೆ. ಅವಾಗಲೂ ಹೇಳಿದ್ನಲ್ಲ 3 ಹಂತದ ಯೋಜನೆ ಅಂತ. ಇಷ್ಟೇ ಸರ್. ಇದೆಲ್ಲ ಓದ್ಬೇಕಾ ಸರ್? ಇದೇನು ಓದೋ ಅವಶ್ಯಕತೆ ಇಲ್ರಿ. ಕರೆಂಟ್ ಅಫೇರ್ಸ್ ಇದೇನು ಎಕ್ಸಾಮ್ದಲ್ಲಿ ಬರಂಗಿಲ್ಲ ನೋಡ್ರಿ.
ಎಷ್ಟೈತ್ರಿ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಇಲ್ಲೊಂದು ಪಾಯಿಂಟ್ ಮುಗಿದೈತಿ. ಇಷ್ಟ ಎಕ್ಸಾಮ್ದಾಗ ಬರೋದ್ರಿ. ಓರಿಯನ್ ಕ್ಯಾಪ್ಚರ್ ಅಂತ ಆವಾಗಲೇ ಹೇಳಿದ್ ನಿಮ್ಗೆ, ಇದನ್ನು ಓದ್ಕೊಂಡ್ಬಿಟ್ರಿ. ನೆಕ್ಸ್ಟ್ 2027 ಜನಗಣತಿಯ ಮಾಸ್ಕಾಟ್ಗಳಾದ ಪ್ರಗತಿ, ವಿಕಾಸ ಅನಾವರಣ ಮಾಡಿದರು. ಸೊ ನಮ್ಗೆ ಗೊತ್ತಿರಬೇಕಾಗಿದ್ದು ಇಷ್ಟ ಸರ್. 2027 ಜನಗಣತಿಯ ಮಾಸ್ಕಾಟ್ಗಳು ಯಾವ್ದು ಅಂತ ಕೇಳ್ತಾರೆ. ಒಂದು ಪ್ರಗತಿ ಅಂತ ಗೊತ್ತಿರ್ಬೇಕು, ಇನ್ನೊಂದು ವಿಕಾಸ ಅಂತ ಗೊತ್ತಿರ್ಬೇಕು. ಪ್ರಗತಿ ಅನ್ನೋದು ಮಹಿಳೆಯರನ್ನ ಇಂಡಿಕೇಟ್ ಮಾಡುತ್ತಾ, ವಿಕಾಸ ಅನ್ನೋದು ಪುರುಷರನ್ನ ಇಂಡಿಕೇಟ್ ಮಾಡುತ್ತೆ. ಇಷ್ಟೇ ಸರ್. ಇಷ್ಟು ಬಿಟ್ಟರೆ ಮತ್ತೇನು ಎಕ್ಸಾಮ್ದಾಗ ಕೇಳಂಗಿಲ್ಲ. ಇದ್ರ ಮೇಲೆ ಮತ್ತೇನು ಸ್ಟ್ಯಾಟಿಕ್ ಪಾಯಿಂಟ್ಸ್ ಏನಿಲ್ಲ ಕೇಳ್ಬೋದು, ಅದನ್ನ ಹೇಳ್ತಾನೆ ಬರ್ರಿ. ಇದನ್ನ ಅವಶ್ಯಕತೆ ಇಲ್ಲ, ಇದು ಓದೋ ಅವಶ್ಯಕತೆ ಇಲ್ಲ ನಮ್ಗೆ. ನೋಡ್ರಿ, 2027 ಜನಗಣತಿಗಾಗಿ ಬಿಡುಗಡೆ ಮಾಡಲಾದ 4 ಡಿಜಿಟಲ್ ಪರಿಕರಗಳು ಅಂತದ್ದು. ಸೊ ಏನ್ ಮಾಡ್ಯಾರ, 2 ಮಾಸ್ಕಾಟ್ ರಿಲೀಸ್ ಮಾಡ್ಯಾರ ಮತ್ತು 4 ಡಿಜಿಟಲ್ ಪರಿಕರಗಳು ಬಿಡುಗಡೆ ಮಾಡ್ಯಾರ. ಸೊ ಎಕ್ಸಾಮ್ದಲ್ಲಿ ಏನ್ ಕೇಳ್ತಾರೆ ಸರ್, ಅವುಗಳ ಇದನ್ನ ಕೇಳ್ತಾರೆ. ಅವು ಏನಂತ ವರ್ಕ್ ಮಾಡ್ತಾ ಕೇಳಂಗಿಲ್ಲ, ಅದ್ರದ್ದು ಫುಲ್ ಫಾರ್ಮ್ ಕೇಳ್ತಾರೆ. ನೋಡ್ರಿ, HLBC ಅಂದ್ರೆ ಏನು ಕೇಳ್ತಾರೆ, ಇದನ್ನ ಓದ್ಕೊಂಡ್ಬಿಡ್ರಿ. HLBC ಫುಲ್ ಫಾರ್ಮ್ ಓದ್ಕೋರಿ. ಹೌಸ್ ಲಿಸ್ಟಿಂಗ್ ಬ್ಲಾಕ್ ಕ್ರಿಯೇಟರ್ ವೆಬ್ ಅಪ್ಲಿಕೇಶನ್ ಅಂತ. ಹೌದಾ, HLO ಐತಲ್ರಿ, ಇದನ್ನ ಫುಲ್ ಫಾರ್ಮ್ ಓದ್ಕೋರಿ. ಹೌಸ್ ಲಿಸ್ಟಿಂಗ್ ಆಪರೇಷನ್ ಅಂತ. SC ಅಂತ ಐತಿ, ಸೆಲ್ಫ್ ಎನ್ಯುಮರೇಷನ್. ಓಕೆ, CMMS ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಫುಲ್ ಫಾರ್ಮ್ ಓದ್ಕೊಂಡ್ಬಿಟ್ರೆ ಇಷ್ಟು ಸಾಕು ಸರ್, ಮತ್ತೇನಿಲ್ಲರಿ. ನೋಡ್ರಿ, 2027 ಗಣತಿಯನ್ನು ಡಿಜಿಟಲ್ ಪರಿಕರಗಳನ್ನು ಬಳಸಿ ನಡೆಸಲಾಗುವ ಭಾರತದ ಮೊದಲ ಜನಗಣತಿ ಆಗಿತ್ತು. ಅಂದ್ರೆ ಡಿಜಿಟಲ್ ಪರಿಕರಗಳನ್ನು ಬಳಸಿ ನಡೆಸಲಾಗುವ ಮೊದಲ ಜನಗಣತಿ ಯಾವುದಂದ್ರೆ 2027 ಜನಗಣತಿ. ಓಕೆ, ಮತ್ತು ಕೇಂದ್ರದ ಗೃಹ ಸಚಿವರು ಮತ್ತು ಸಹಕಾರ ಸಚಿವರು ಕೇಳಿದ್ರೆ ಸರ್ ಎಷ್ಟು ಸಲ ಸಹಕಾರ ಸಚಿವರು ಯಾರಂದ್ರೆ ನಮ್ಮ ಅಮಿತ್ ಶಾ ಅವರು ಬರ್ತಾರೆ. ಓಕೆ, ಇವ್ರು ಏನ್ ಮಾಡ್ಯಾರ, ಇದನ್ನ ಬಿಡುಗಡೆ ಮಾಡ್ಯಾರ. 4 ಪರಿಕರಗಳನ್ನ ಇವ್ರು ಬಿಡುಗಡೆ ಮಾಡ್ಯಾರ. ಇಷ್ಟ ಎಕ್ಸಾಮ್ ಬರೋದು. ಇವೆಲ್ಲ ಓದಕ್ಕೆ ಹೋಗ್ಬೇಡ್ರಿ, ಇದನ್ನ ಓದ್ಬೇಡ್ರಿ. ಜಸ್ಟ್ ಫುಲ್ ಫಾರ್ಮ್ ಅಷ್ಟು ಓದ್ಕೋರಿ. CMMS ಪೋರ್ಟಲ್ ಅಂತ ಕೇಳ್ತಾರೆ. ಇದೇನು ನಾವು ಅಂದ್ರೆ ಇವೆಲ್ಲ ಜನಗಣತಿ ಮಾಡ್ತಾರಲ್ಲ, ಈ ಕಂಪ್ಲೀಟ್ ಜನಗಣತಿ ಕರೆಕ್ಟಾಗಿ ಆಗತ್ತೈತೋ ಇಲ್ಲೋ ಅಂದ್ರೆ ಲೈವ್ ಟ್ರ್ಯಾಕಿಂಗ್ ಮಾಡ್ತಾರೆ. ಆ ಲೈವ್ ಟ್ರ್ಯಾಕಿಂಗ್ ಮಾಡೋದು ಅಂದ್ರೆ ಈ CMMS ಪೋರ್ಟಲ್ನಿಂದ ಮಾಡ್ತಾರೆ. ಇಷ್ಟೇ. ಇನ್ನು 2027 ಜನಗಣತಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಅಂದ್ರೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರಾಗ್ಯಾರ ಅಂದ್ರೆ ಸುದರ್ಶನ್ ಪಟ್ನಾಯಕ್ ಅವರಾಗಿದ್ದಾರೆ. ಇದೊಂದು ಪಾಯಿಂಟ್ ನೆನಪಿಕೋರಿ ಅಷ್ಟೇ. ಮತ್ತೆ ಸುದರ್ಶನ್ ಪಟ್ನಾಯಕ್ ಅನ್ನೋರು ಏನಂತ ಕೇಳಿದ್ರೆ ಇವರು ಮರಳು ಕಲಾವಿದ. ಇಷ್ಟ ಸರಿ. 2 ಪಾಯಿಂಟ್ ನೆನಪಿಕೊಂಡ್ರೆ ಮುಗೀತು. ಇವೆಲ್ಲ ಬೇಡ್ರಿ. ಬರ್ರಿ ಹಂಗಾದ್ರೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ನೋಡ್ಕೊಂಡು 2027 ಜನಗಣತಿ ಬಗ್ಗೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ಏನಾದರೂ ಕೇಳ್ಬೋದು ಅಂದ್ರೆ ನೋಡ್ರಿ, ದೇಶದ 16ನೇ ಜನಗಣತಿ ಆಗೈತಿ. ಇದು ದೇಶದ 16ನೇ ಜನಗಣತಿ. ಓಕೆ, ಡಿಜಿಟಲ್ ಆಗಿರುವ ಮೊದಲ ಜನಗಣತಿ ಅಂದ್ರೆ ಡಿಜಿಟಲ್ ಆಗಿ ಮಾಡೋದು ಮೊದಲ ಜನಗಣತಿ. ಒಟ್ಟಾರೆ ದೇಶದ ಎಷ್ಟು 16ನೇ ಜನಗಣತಿ. ನಾನು ಹೇಳ್ತೀನಿ ಸ್ವಾತಂತ್ರ್ಯ ನಂತರ, ಸ್ವಾತಂತ್ರ್ಯ ಪೂರ್ವ ಅದೆಲ್ಲ ಮುಂದೆ ಡಿಸ್ಕಸ್ ಮಾಡ್ತೀನಿ. ಓಕೆ, ನಿಮ್ಗೆ ಗೊತ್ತಿರಬೇಕು ದೇಶದ 16ನೇ ಜನಗಣತಿ, ಡಿಜಿಟಲ್ದಲ್ಲಿ ಇದು ಮೊದಲ ಜನಗಣತಿ. ಓಕೆ, ಇಷ್ಟು ಗೊತ್ತಿರ್ಬೇಕು ನೀವು. ಸ್ವಯಂ ಎಣಿಕೆ ಫಸ್ಟ್ ಮಾಡ್ತಾರೆ, ಆಮೇಲೆ ಜಾತಿ ಎಣಿಕೆ ಅವಕಾಶ ನೀಡುವ ಮೊದಲ ಜನಗಣತಿ. ಅಂದ್ರೆ ಸ್ವಯಂ ಎಣಿಕೆನ ಮಾಡ್ಕೋತಾರೆ. ಒಬ್ಬೊಬ್ರು ಪೋರ್ಟಲ್ ಮುಖಾಂತರ ಸ್ವಯಂ ಎಣಿಕೆ. ಇವಾಗ ನನಗೆ ಬಂದಿತ್ತು ಲಾಸ್ಟ್ ಟೈಮ್. ಸೊ ಪೋರ್ಟಲ್ ಮುಖಾಂತರ ನಾವು ಸ್ವಯಂ ಎಣಿಕೆ ನಾವು ಅಲ್ಲಿ ರಿಜಿಸ್ಟರ್ ಮಾಡಿ ನಾವು ಅದನ್ನ ಫಾರ್ಮ್ ಫಿಲ್ ಮಾಡ್ಬೋದು. ಸೊ ಇದು ಸ್ವಯಂ ಎಣಿಕೆ ಅಂತೀವಿ. ಮತ್ತು ಇನ್ನೊಂದು ಜಾತಿ ಎಣಿಕೆ, ಮನೆಗೆ ಬಂದು ಜಾತಿನ ಎಣಿಕೆ ಮಾಡ್ತಾರೆ. ಸೊ ಈ ರೀತಿ ಮಾಡಿದ ಮೊದಲ ಜನಗಣತಿ ಅದು. ಮುಂಚೆ ಬರೀ ಮನೆಗೆ ಬರ್ತಿದ್ರು, ಈಗ ಸ್ವಯಂ ಎಣಿಕೆಗೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇಷ್ಟು ಹೇಳ್ತಾರೆ. ಮತ್ತೆ ಈ ಜನಗಣತಿಗೆ ನಡೆಸಲು ಕೇಂದ್ರ ಸರ್ಕಾರ ಒಟ್ಟು ಎಷ್ಟು ವೆಚ್ಚ ಮಾಡತೈತೆ ಅಂದ್ರೆ 11,718.24 ಕೋಟಿ ರೂಪಾಯಿ. 11,718.24 ಕೋಟಿ ರೂಪಾಯಿ ವೆಚ್ಚ ಮಾಡತೈತ್ರಿ. ಈಗ ಗೊತ್ತಿರ್ಬೇಕು. ಇನ್ನ ನೆಕ್ಸ್ಟ್ ಸ್ಟ್ಯಾಟಿಕ್ ಪಾಯಿಂಟ್ ಏನಂದ್ರೆ 2027 ಜನಗಣತಿ ಹಂತಗಳು ಅಂತ ಕೇಳ್ತಾರೆ ಸರ್. ಮೊನ್ನೆ KA 708 ಪೋಸ್ಟ್ ಒಳಗೆ ಇದನ್ನ ಕೇಳಿದ್ರಿ. ನೋಡ್ರಿ, ಇದನ್ನ ಕೇಳಿದ್ರಿ. ಈ ರೀತಿ ಯಾವ್ಯಾವ ಕ್ವಶನ್ ಪೇಪರ್ದಲ್ಲಿ ಬರ್ತವೆ, ಆ ರೀತಿ ಅಂತ ಬರುವ ಪಾಯಿಂಟ್ಸ್ಗಳನ್ನ ಮಿಸ್ ಮಾಡಂಗಿಲ್ಲ. ಎಲ್ಲವನ್ನು ಹೇಳ್ತೀನಿ, ಸರಿಯಾಗಿ ಹೈಲೈಟ್ ಮಾಡ್ಕೊಂಡು ಓದ್ತಾ ಹೋಗಿ. ವಿಶ್ವದ ಅತಿ ದೊಡ್ಡ ಜನಗಣತಿ ಅಂತ ಕೇಳ್ತಾರೆ ಇದನ್ನ. 2027 ಜನಗಣತಿ ಏನಿಲ್ಲ, ಇದು ವಿಶ್ವದ ಅತಿ ದೊಡ್ಡ ಜನಗಣತಿ ಆಗೈತಿ. ಫಸ್ಟ್ ಪಾಯಿಂಟ್. KAದಲ್ಲಿ ಕೇಳಿದ್ರೆ ಸ್ಟ್ಯಾಟಿಕ್ ಪಾಯಿಂಟ್ ಅಂದ್ರೆ ಸ್ಟೇಟ್ಮೆಂಟ್ ವೈಸ್ ಕೇಳಿದ್ರೆ ಈ ರೀತಿ ಕೇಳ್ತಾರೆ. ಇದು ಫಸ್ಟ್ ಪಾಯಿಂಟ್. ಮತ್ತೆ ಎಷ್ಟು ಹಂತದಲ್ಲಿ ನಡೆಯುತ್ತೆ? 2 ಹಂತದಲ್ಲಿ ನಡೆಯುತ್ತೆ. ಸೆಕೆಂಡ್ ಪಾಯಿಂಟ್. ಸೊ 1ನೇ ಹಂತ ಹೆಂಗ್ ನಡೀತೈತೆ ಅಂದ್ರೆ ಮನೆ ಪಟ್ಟಿ ಮತ್ತು ವಸತಿ ಗಣತಿ. ಅಂದ್ರೆ ಫಸ್ಟಿಗೆ ಮಾಡ್ತಾರೆ 1ನೇ ಹಂತದಲ್ಲಿ, ಮೊದಲ ಹಂತದಲ್ಲಿ ಅಂದ್ರೆ ವಸತಿ ಪರಿಸ್ಥಿತಿಗಳು ಮತ್ತು ಮನೆ ಸೌಕರ್ಯಗಳ ಬಗ್ಗೆ ದತ್ತಾಂಶನ ಕಲೆಕ್ಟ್ ಮಾಡ್ತಾರೆ. ಇಷ್ಟ ಆಯ್ತ್ರಿ. ಎಲ್ಲಿಂದ ಎಲ್ಲಿ ನಡೀತೈತಿ? 2026 ಏಪ್ರಿಲ್ 15ರಿಂದ 2026 ಮೇ 15ರವರೆಗೆ ನಡೀತೈತಿ. ಒಟ್ಟು 30 ದಿನಗಳ ಕಾಲ ಇದು ನಡೀತೈತಿ. 2ನೇ ಹಂತ ಏನು ನಡೀತೈತ್ರಿ? 2ನೇ ಹಂತ ನೋಡ್ರಿ,
ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನು ದಾಖಲಿಸಲಾಗುತ್ತದೆ. ಇಲ್ಲಿ ಮನೆಯದು ಮತ್ತು ಮೂಲಸೌಕರ್ಯದ ಬಗ್ಗೆ ಪ್ರಶ್ನೆ ಇದೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳನ್ನ ಸೆಕೆಂಡ್ ಹಂತದಲ್ಲಿ ಮಾಡ್ತಾರೆ. ಇಷ್ಟು ಮುಗಿತಾರೆ. ಇನ್ನು ಜನಗಣತಿಯ ಕಾಯ್ದೆ ಅಂತ ಬರ್ತಾರೆ. ಜನಗಣತಿಯ ಕಾಯ್ದೆ 1948 ಅನ್ವಯ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಕಚೇರಿ ಏನ್ ಮಾಡುತ್ತೆ, ಜನಗಣತಿಯನ್ನು ನಡೆಸ್ತಾರ. ಸೊ ಜನಗಣತಿಯನ್ನು ನಡೆಸೋರು ಯಾರು ಕೇಳ್ತಾರೆ, ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದವ್ರು ನಡೆಸ್ತಾರೆ. ಇಷ್ಟು ಗೊತ್ತಿರಬೇಕು. ಸಂವಿಧಾನದ 246ನೇ ವಿಧಿ ಏನ್ ಹೇಳ್ತಂದ್ರೆ ಕೇಂದ್ರ ಪಟ್ಟಿಗೆ ಸೇರಿರುತ್ತದೆ. ಏನು ಕೇಂದ್ರ ಪಟ್ಟಿಗೆ ಸೇರಿರುತ್ತದೆ ಅಂದ್ರೆ ಈ ಜನಗಣತಿ ಅನ್ನೋದೈತ, ಈ ಜನಗಣತಿ ಕೇಳ್ತಾರೆ ಸರ್ ಕೇಂದ್ರ ಪಟ್ಟಿ ಅಥವಾ ರಾಜ್ಯ ಪಟ್ಟಿ ಅಂತ. ಕೇಂದ್ರ ಪಟ್ಟಿಗೆ ಸೇರುತ್ತದೆ. ವಿಧಿ ಕೂಡ ನೆನಪಿರ್ಲಿ, 246ನೇ ವಿಧಿ. ಇದುವರೆಗೆ ನೋಡಿ, ಇವಾಗ ಹೇಳಿದ್ನಲ್ಲ, ಇದುವರೆಗೆ ಎಷ್ಟು ನಮಗೆ ಜನಗಣತಿ ನಡೀತು ಸರ್? ಈಗ ಇದುವರೆಗೆ ಒಟ್ಟು 15 ಜನಗಣತಿ ನಡೆದಾವ್ರಿ. ಈಗ ನಡೆದು 2027 ನಡೆದು 16 ಜನಗಣತಿ. ಅದು ನೆನಪಿರ್ಬೇಕು. ನೋಡ್ರಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಿದ್ರು. 2011 ಜನಗಣತಿ ಸ್ವತಂತ್ರ ನಂತರದ ಎಷ್ಟನೇದ? ಸ್ವತಂತ್ರ ನಂತರ 7ನೇದು ರೀ. ಸ್ವತಂತ್ರ ಬಂದ ನಂತರ ಅಂದ್ರೆ 1947 ಮೇಲೆ ನಡೆದಂಥದ್ದು ಇದು ಎಷ್ಟನೇದು? 7ನೇದು. ನೆನ್ಪಿಡ್ಕೊಂಡ್ರಿ, 1947 ನೆನ್ಪಿಡ್ಕೊರಿ. ಮತ್ತು ದೇಶದ ಒಟ್ಟಾರೆ ಜನಗಣತಿ ಎಷ್ಟು? 15ನೇ ಜನಗಣತಿ 2011 ನಡೆದಿದ್ದು. ಈಗ 2027 ನಡೆದು ಏನೈತಿ? ಸ್ವತಂತ್ರ ನಂತರದ 8ನೇ ಜನಗಣತಿ ಮತ್ತು ಒಟ್ಟಾರೆ 16ನೇ ಜನಗಣತಿ ಇದಾಗೈತಿ. ನೆನಪಿರ್ಬೇಕು. ಇಷ್ಟು ಪಾಯಿಂಟ್ ಓದ್ಕೊಳ್ಳಿ. ಮತ್ತು ಇನ್ನೊಂದು ಏನು ಇಂಪಾರ್ಟೆಂಟ್ ಇಲ್ಲಿ ಕೇಳ್ಬೋದಂತ ನಿಮ್ಗೆ ಸ್ಟ್ಯಾಟಿಕ್ ಪಾಯಿಂಟ್ದಾಗ ಹೇಳ್ತೀನಿ ನೋಡ್ರಿ. ಮೊದಲ ಜನಗಣತಿ ಯಾವಾಗ ಆಯ್ತು ಕೇಳ್ತಾರೆ ಸರ್? ಮೊದಲ ಜನಗಣತಿ ಯಾವಾಗ ಆಯ್ತು ಅಂತ ಕೇಳ್ತಾರೆ? 1971-72 ನಡೀತೈತಿ. ಅವಾಗ ಲಾರ್ಡ್ ಮೇಯೋದವ್ರು ನಡೆಸ್ತಾರೆ. ಓಕೆ. ನೆಕ್ಸ್ಟ್ ಕ್ರಮಬದ್ಧ ಜನಗಣತಿ ಕೇಳ್ತಾರೆ. ಅಂದ್ರೆ ಭಾಳ ಸಿಸ್ಟಮೆಟಿಕ್ ವೇದಾಗ ಒಂದು ಜನಗಣತಿನ ಮಾಡ್ತಾರೆ. ಅದು ಯಾವಾಗ? 1881ರಲ್ಲಿ ಲಾರ್ಡ್ ರಿಪ್ಪನ್ ಅವ್ರು ಮಾಡ್ತಾರೆ. ಮತ್ತು ಭಾರತದ ಜನಗಣತಿಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಹೆನ್ರಿ ವಾಲ್ಟರ್ ಅಂತ ಕೇಳಿದ್ರೆ ಇವ್ರು ಫಸ್ಟ್ ಕ್ರಮಬದ್ಧವಾಗಿ ಬಹಳ ನೀಟಾಗಿ ಬಾಂಗ್ಲಾದೇಶಕ್ಕೆ ಇವರು ಜನಗಣತಿ ಮಾಡ್ತಾರೆ ಸರ್. ಇವರು ಬಾಂಗ್ಲಾದೇಶಕ್ಕೆ ಮಾಡಿರ್ತಾರೆ. ಬಟ್ ಇವ್ರನ್ನ ಬಾಂಗ್ಲಾದೇಶ ಮುಂಚೆ ಇದರ ನಮ್ಮ ದೇಶದಲ್ಲಿ ವಿಲೀನ ಇತ್ತು ಮುಂಚೆ. ಹಾಗಾಗಿ ಭಾರತದ ಜನಗಣತಿ ಪಿತಾಮಹ ಹೆನ್ರಿ ವಾಲ್ಟರ್ ಅಂತ ಕರೀತಾರೆ. ಗೊತ್ತಿರಬೇಕು. ಲಾರ್ಡ್ ಮೇಯೋ 1871-72, ಲಾರ್ಡ್ ರಿಪ್ಪನ್ ಅವರು ಕ್ರಮಬದ್ಧವಾಗಿ 1881ರಲ್ಲಿ ನಡೆಸ್ತಾರೆ. ಭಾರತದ ಜನಗಣತಿ ಪಿತಾಮಹ ಹೆನ್ರಿ ವಾಲ್ಟರ್ ಅನ್ನೋದು ಗೊತ್ತಿರಬೇಕು. ಈಗ 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ಯಾರಿಗೆ ಬಂದೈತಿ? ತಮಿಳಿನ ಪ್ರಖ್ಯಾತ ಕವಿ ವೈರಮುತ್ತು ಅವ್ರಿಗೆ ಬಂದೈತಿ. ಸೊ ಗೊತ್ತಿರ್ಬೇಕು ನಿಮಗೆ. ಇದು ಎಷ್ಟನೇದು ಅಂತ ಕೇಳ್ತಾರೆ? 60ನೇದು ಕೇಳ್ತಾರೆ. ಯಾವ ಭಾಷೆಗೆ ಬಂದೈತಿ? ತಮಿಳು ಭಾಷೆಗೆ ಬಂದೈತಿ. ಯಾರಿಗೆ ಬಂದೈತಿ? ವೈರಮುತ್ತು ಅವ್ರಿಗೆ ಬಂದೈತಿ. ಸೊ 3 ಪಾಯಿಂಟ್ ಇಲ್ಲೇ ಸಿಕ್ಕು ಸರ್ ನಿಮಗೆ. ಮುಗಿತು ಇಷ್ಟು ಕರೆಂಟ್ ಅಫೇರ್. ಇವರೊಬ್ಬರೇನು ಕವಿ ಮತ್ತು ಗೀತ ರಚನೆಕಾರ. ಸೊ ತಮಿಳು ಭಾಷೆಗೆ ದೊರೆತ 3ನೇ ಜ್ಞಾನಪೀಠ ಪ್ರಶಸ್ತಿ ಇದಾಗಿದೆ. ಈ ಮುಂಚೆ ಇಬ್ಬರು ಪಡೆದಿದ್ರು, ಅಖಿಲನ್ ಮತ್ತು ಜಯಕಾಂತನ್ ಅಂತ. ಸರ್ ಇಷ್ಟ ಓದ್ಬೇಕ್ರಿ. ಇದ ಕರೆಂಟ್ ಅಫೇರ್ಸ್ ಮುಗಿತ್ರಿ. ಇಷ್ಟ. ಇದಕ್ಕಿಂತ ಜಾಸ್ತಿ ಏನು ಓದಕ್ಕೆ ಹೋಗ್ಬೇಡ್ರಿ. ಕರೆಂಟ್ ಅಫೇರ್ಸ್ ಸಿಗತ್ನ. ಇನ್ನು ಸ್ಟ್ಯಾಟಿಕ್ ಪಾಯಿಂಟ್ಸ್ ನೋಡ್ಕೊಳ್ಳಿ ಇದ್ರ ಬಗ್ಗೆ. ಏನೆಲ್ಲ ಎಕ್ಸಾಮ್ದಾಗ ಕೇಳ್ಬೋದ್ರಿ ಸರ್? ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಏನೆಲ್ಲ ಕೇಳ್ಬೋದು ಅಂದ್ರೆ ನೋಡ್ರಿ, ಯಾವಾಗ ಸ್ಥಾಪನೆ ಆಯ್ತು ಕೇಳ್ತಾರೆ? 1961 ನೆನಪಿರ್ಬೇಕು. ಯಾರು ಕೊಡ್ತಾರ ಅಂತ ಕೇಳ್ತಾರೆ? ಜ್ಞಾನಪೀಠ ಟ್ರಸ್ಟ್ ಅವ್ರು ಕೊಡ್ತಾರ್ರಿ. ಭಾರತೀಯ ಜ್ಞಾನಪೀಠ ಟ್ರಸ್ಟ್ ಅಂತ ಅವ್ರು ಕೊಡ್ತಾರೆ. ಮತ್ತೆ ಈ ಪ್ರಶಸ್ತಿಯನ್ನು ಯಾರು ಸ್ಥಾಪನೆ ಮಾಡಿದಾರೆ ಅಂತ ಕೇಳ್ತಾರೆ? ಸಾಹು ಜೈನ್ ಅಂತಂದ್ರೆ ಸಾಹು ಜೈನ್ ಅವ್ರು ಇದನ್ನ ಸ್ಥಾಪನೆ ಮಾಡ್ತಾರೆ. 3 ಪಾಯಿಂಟ್ ಗೊತ್ತಿರ್ಬೇಕು ನಿಮ್ಗೆ. ಮತ್ತೆ ನೆಕ್ಸ್ಟ್ ಮೊದಲ ಪ್ರಶಸ್ತಿ ಯಾರಿಗೆ ಕೊಟ್ರು ಅಂತ ಕೇಳ್ತಾರೆ? ಮೊದಲ ಪ್ರಶಸ್ತಿ ಯಾವಾಗ ಕೊಟ್ಟರು ಅಂತ ಕೇಳ್ತಾರೆ? ಯಾರಿಗೆ ಕೊಟ್ರು ಅಂತ ಕೇಳ್ತಾರೆ? 1965ರಲ್ಲಿ ಮೊದಲ ಪ್ರಶಸ್ತಿ ಕೊಡ್ತಾರೆ. ಯಾರಿಗೆ ಕೊಟ್ರ ಅಂದ್ರೆ ಮಲಯಾಳಂ ಭಾಷೆ ಕೊಟ್ರ. ಫಸ್ಟ್ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದ್ದ ಮಲಯಾಳಂ ಭಾಷೆಗೆ. ಸಾಹಿತಿ ಶಂಕರ್ ಕುರುಪ್ ಅವರಿಗೆ ಸಿಕ್ಕೈತಿ. ಶಂಕರ್ ಕುರುಪ್ ಅವರಿಗೆ ಮೊದಲ ಪ್ರಶಸ್ತಿ ಸಿಕ್ಕೈತಿ 1965. ಸೊ ಪ್ರಶಸ್ತಿ ಒಳಗೆ ಏನೇನು ಕೊಡ್ತಾರ ಅಂತಂದ್ರೆ ಒಟ್ಟು 11 ಲಕ್ಷ ರೂಪಾಯಿ ನಗದು ಕೊಡ್ತಾರ. ಸರಸ್ವತಿ ಕಂಚಿನ ಮೂರ್ತಿ ಕೊಡ್ತಾರೆ. ಕಂಚಿನ ಮೂರ್ತಿ ಸರಸ್ವತಿದು ಒಂದು ಪ್ರಮಾಣ ಪತ್ರ ಕೊಡ್ತಾರೆ. ಇಷ್ಟು ಗೊತ್ತಿರ್ಬೇಕ್ರಿ. ಇನ್ನು ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕೇಳ್ತಾರ್ರಿ ಆಶಾ ಪೂರ್ಣಾದೇವಿ ಅಂತ. ಬಂಗಾಲಿ ಸಾಹಿತಿಯವರು ಆಶಾ ಪೂರ್ಣಾದೇವಿ. ಓಕೆ. ಅರ್ಹತೆ ಏನು ಸರ್? ಈಗ ಜ್ಞಾನಪೀಠ ಪ್ರಶಸ್ತಿ ತಗೋಬೇಕಂದ್ರೆ ಅರ್ಹತೆಗಳನ್ನು ನಾವು ಈ ಮುಂಚೆ KSP ಡಿಪಾರ್ಟ್ಮೆಂಟ್ದಲ್ಲಿ ಬಹಳಷ್ಟು ಬಾರಿ ಈ ರೀತಿ ಕ್ವಶನ್ಗಳು ನೋಡಿದ್ದೀವಿ. ಸೊ ಜ್ಞಾನಪೀಠ ಪ್ರಶಸ್ತಿಗೆ ಮಾನದಂಡಗಳೇನು ಮತ್ತು ಪ್ರಶಸ್ತಿ ಒಳಗೆ ಏನೇನು ಇರ್ತಾವೆ, ಯಾರು ಮೊದಲು ತೊಗೊಂಡ್ರು, ಯಾರ ಮಹಿಳೆ ಮೊದಲು ತೊಗೊಂಡ್ರು, ಯಾವ ಕಾದಂಬರಿಗೆ ತೊಗೊಂಡ್ರು, ಯಾವ ಭಾಷೆಗೆ ಬಂದಿದ್ದು, ಈ ರೀತಿ ಎಲ್ಲ ಕೇಳ್ತಾರೆ. ಸೊ ಹಾಗಾಗಿ ಈ ಪಾಯಿಂಟು ಇವು ಎಲ್ಲ ಸ್ಟ್ಯಾಟಿಕ್ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಅರ್ಹತೆ ಏನಂದ್ರೆ ಭಾರತೀಯ ನಾಗರಿಕರು 8ನೇ ಅನುಸೂಚಿ ಗೊತ್ತಿರ್ಬೇಕು ಸರ್. 8ನೇ ಅನುಸೂಚಿ ಒಳಗೆ ಒಟ್ಟು 22 ಭಾಷೆಗಳು ಅದಾವೆ. ಆ 22 ಭಾಷೆ ಜೊತೆ +1 ಇಂಗ್ಲೀಷ್ ಒಂದು ಆ್ಯಡ್ ಮಾಡ್ತಾರೆ. ಇಂಗ್ಲೀಷ್ ಭಾಷೆ ಅಂದ್ರೆ ಟೋಟಲ್ 23 ಭಾಷೆಗಳಿಗೆ ಅದರಲ್ಲಿ ಯಾವುದಾದ್ರೂ ಒಂದು ಭಾಷೆಯಲ್ಲಿ ಅವರು ಸಾಹಿತ್ಯ ರಚಿಸಿರಬೇಕು. ಇದುವರೆಗೆ ಒಟ್ಟು ಎಷ್ಟು ಭಾಷೆಗಳಿಗೆ ಕೊಟ್ಟಾರ ಅಂತಂದ್ರೆ ಇದುವರೆಗೆ ನಮಗೆ ಒಟ್ಟು ನಮ್ಮ ಭಾರತದಲ್ಲಿ ಅಂದ್ರೆ ಈ ಜ್ಞಾನಪೀಠ ಪ್ರಶಸ್ತಿನ ಒಟ್ಟು
16 ಭಾಷೆಗಳು ಕೊಟ್ಟಾರ ಸರ್. 16 ಭಾಷೆಗಳು ಟೋಟಲ್ ಅವ್ರಿಗೆ 22+1 ಇತ್ತು ರೀ. 22+1 ಇತ್ತು 23 ರೀ. ಆಯ್ತಾ, ಅದ್ರಾಗ ಟೋಟಲ್ ಸಿಕ್ಕಿದ್ದು 16 ಭಾಷೆಗಳು ಸಿಕ್ಕೈತಿ. ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ಭಾಷೆ ಯಾವ್ದಂತ ಕೇಳ್ತಾರೆ, ಹಿಂದಿ ಭಾಷೆ 12 ಪ್ರಶಸ್ತಿ ಹಿಂದಿ. ನೆಕ್ಸ್ಟ್ ಸೆಕೆಂಡ್ ಯಾವ್ದಂದ್ರೆ ಕನ್ನಡ ನೋಡ್ರಿ. ಕನ್ನಡಕ್ಕೆ ನೀವು 2 ಅಂಕಿ ಅಂಶಗಳು ನೆನಪಿಟ್ಕೋಬೇಕು. ಇಲ್ಲಿ ಹಿಂದಿ ಒಟ್ಟು 12 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡೈತಿ, ಕನ್ನಡ 8 ಪ್ರಶಸ್ತಿ ಪಡ್ಕೊಂಡೈತಿ, ಗೊತ್ತಿರಬೇಕು. ನೆಕ್ಸ್ಟ್ ಇದು ನೋಡ್ರಿ, ಇತ್ತೀಚಿನ ಎಕ್ಸಾಮ್ದಲ್ಲಿ ನಾವು ಬಹಳ ಹಿಂದಿಂದ ಹೋದ ವರ್ಷ ಕರೆಂಟ್ ಅಫೇರ್ಸ್ ಕೇಳ್ತಾರ ಅಂತ ಅನ್ಕೋತೀವಿ. ಬಟ್ ಈ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ದಲ್ಲಿ ಅದನ್ನು ಕೂಡ ಕೊಟ್ಟಿರ್ತಾರೆ. ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. 2024ನೇ ಸಾಲಿನ 59ನೇ ಪ್ರಶಸ್ತಿ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವ ಭಾಷೆಗೆ? ಹಿಂದಿ ಭಾಷೆಗೆ ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಕೊಟ್ಟಿದ್ದಾರೆ. ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ಇಷ್ಟು ನೆನಪಿದ್ರೆ ಸಾಕು ನಮಗೆ. ನೆಕ್ಸ್ಟ್ ಇದು ನೋಡಿ, ಕರ್ನಾಟಕದಲ್ಲಿ ಜ್ಞಾನಪೀಠ ಪಡೆದ 8 ಮಂದಿಗಳು. 8 ಮಂದಿ ಎಷ್ಟು ಮಂದಿ ಕೊಟ್ಟರೆ? 8 ಮಂದಿ ಕೊಟ್ಟರೆ. ಸೊ ಮೊದಲು ಕೊಟ್ಟಿದ್ದು ಯಾವಾಗ? 1967-68ರಿಂದ ರಾಷ್ಟ್ರಕವಿ ಕುವೆಂಪು ಅವರು ಕೊಡ್ತಾರೆ. ಇತ್ತೀಚೆಗೆ ಕೊಟ್ಟಿದ್ದು 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರಿಗೆ ಸಮಗ್ರ ಸಾಹಿತ್ಯ ಕೊಡ್ತಾರೆ. ಸೊ ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ನನಗೆ ಟೈಮ್ ಸಾಲಂಗಿಲ್ಲ. ಸೊ ಟೈಮ್ ಜಾಸ್ತಿ ಅಂದರೆ ವಿಡಿಯೋ ಭಾಳ ಲೆಂತ್ ಆಯ್ತಂದರೆ ನೋಡೋರ್ಗು ನಿಮಗೂ ಕೂಡ ಬೋರ್ ಆಗುತ್ತೆ. ಸೊ ನೆಕ್ಸ್ಟ್ ಮತ್ತೆ ಇದು ಬಂದಾಗ ನಾನು ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಇದಕ್ಕಂತ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದನ್ನು ಓದ್ಕೊಳ್ಳಿ ಇಷ್ಟು. ಇನ್ನು ನೋಡಿ, ಮೂರ್ತಿ ದೇವಿ ಪ್ರಶಸ್ತಿ ಅಂತ ಬರುತ್ತೆ. ಮೂರ್ತಿ ದೇವಿ ಪ್ರಶಸ್ತಿ ಅಂದರೆ ಈ ಭಾರತೀಯ ಜ್ಞಾನಪೀಠ ಸಂಸ್ಥೆ ಅವರೇ ಈ ಮೂರ್ತಿ ದೇವಿ ಪ್ರಶಸ್ತಿಯನ್ನು ಕೊಡ್ತಾರೆ. ಸಾಹಿತ್ಯ ಕ್ಷೇತ್ರ ಕೊಡ್ತಾರೆ. ಸೊ ಕೇಳ್ತಾರೆ, ಯಾವ ಕ್ಷೇತ್ರಕ್ಕೆ ಈ ಪ್ರಶಸ್ತಿ ಕೊಡ್ತಾರೆ? ಸಾಹಿತ್ಯ ಕ್ಷೇತ್ರಕ್ಕೆ. ಸೊ ಈ ಮೂರ್ತಿ ದೇವಿ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು ಅಂತ ಕೇಳ್ತಾರೆ. ನಾವು ಸಿ.ಕೆ. ನಾಗರಾಜ್ ರಾವ್ ಅವರು ಪಟ್ಟಮಹಾದೇವಿ ಶಾಂತಲಾದೇವಿ ಎಂಬ ಒಂದು ಸಾಹಿತ್ಯಕ್ಕೆ ಕೊಟ್ಟಾರ. ನೆಕ್ಸ್ಟ್ ವೀರಪ್ಪ ಮೊಯ್ಲಿ ಅವರು ಕೊಟ್ಟಾರ. ರಾಮಾಯಣ ಮಹಾನ್ವೇಷಣಂ ಕೊಟ್ಟಾರ. ಓಕೆ, ಇಷ್ಟು 2 ಗೊತ್ತಿರಬೇಕು. ನಾನು ನಿಮಗೆ ಪದೇ ಹೇಳ್ತೀನಿ ಸರ್, ಏನಂದ್ರೆ ಏನು ಓದ್ಬೇಕು ಅನ್ಕೊಂಡ ಏನು ಓದಬಾರ್ದು ಅಂತ. ನಾ ಯಾವುದೆಲ್ಲ ಓದಬೇಡ ಅಂತ ಹೇಳ್ತೀನಿ, ಅದು ಓದಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಅನಾವಶ್ಯಕ ನೀವು ಟೈಮ್ ವೇಸ್ಟ್ ಮಾಡ್ಕೋತೀರಿ. ಓಕೆ, ನಾನು ಏನು ಹೇಳಿದ್ದೀನಿ ಅದನ್ನು ಮಾತ್ರ ಹೈಲೈಟ್ ಮಾಡಿ ಒಂದು ಕಡೆ ಇಟ್ಕೊಂಡ್ಬಿಡ್ರಿ. ವಿಡಿಯೋ ಕೇಳ್ತಾನೆ ಒಂದು ಕಡೆ ಒಂದು ಕೈಯಲ್ಲಿ ನಿಮ್ದು ಮ್ಯಾಗ್ಝಿನ್ ಇರಲಿ, ಇನ್ನೊಂದು ಕೈಯಲ್ಲಿ ಹೈಲೈಟರ್ ಇರಲಿ. ಹೈಲೈಟರ್ ನಾ ಏನು ಹೇಳ್ತಾ ಹೋಗ್ತೀನಿ, ನಾ ಸುಮ್ಮನೆ ಜಸ್ಟ್ ಹೈಲೈಟ್ ಮಾಡ್ತಾ ಹೋಗಿ. ಹೊಸ ಪಾಯಿಂಟ್ಸ್ ನಾನು ಹೇಳ್ತಿಲ್ಲ, 1-2 ಪಾಯಿಂಟ್ ಅಷ್ಟೇ ಹೇಳ್ಬೋದು. ಆ 2 ಪಾಯಿಂಟ್ನ ನೀವು ಎಲ್ಲೋ ಸೈಡ್ ಬರ್ಕೊಂಬಿಡಿ, ಆಯಿತಾ. ಹೈಲೈಟ್ ಮಾಡ್ತಾ ಹೋದಾಗ ಸೆಕೆಂಡ್ ಟೈಮ್ ನೀವು ಆ ಹೈಲೈಟ್ ಮಾಡಿರೋದು ಮಾತ್ರ ಓದಿ. ಸರ್ ಅದೇ ಕರೆಂಟ್ ಅಫೇರ್ಸ್ ರೀ, ಮತ್ತೇನಿಲ್ಲ. ನಿಮ್ದು ಟೋಟಲ್ 110 ಪೇಜ್ ಇರೋದು ಎಲ್ಲಿ ಬಂದಿದೆ? ಒಂದು 20 ಪೇಜ್ ಬಂದು ನಿಂತ್ಬಿಡುತ್ತೆ, 20-30 ಪೇಜ್ ಬಂದು ನಿಂತ್ಬಿಡುತ್ತೆ. ಸಾಕಲ್ರಿ ನಮ್ಮ ಕರೆಂಟ್ ಅಫೇರ್ಸಿಗೆ. ಸೊ 120 ಪೇಜ್ ಅಂದ್ರೆ ನೀವು 3-4 ತಿಂಗಳು ಕವರ್ ಮಾಡ್ದಂಗೆ ಆಗುತ್ತೆ ಮ್ಯಾಗ್ಝಿನ್. ಓಕೆ, ಬನ್ನಿ. 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿ. ಸೊ 2026ನೇ ಸಾಲೊಳಗೆ ಎಷ್ಟನೇ ಆಸ್ಕರ್ ಪ್ರಶಸ್ತಿ ಕೊಟ್ಟಾರ ಅಂತ ಹೇಳಿದ್ರೆ 98ನೇ ಆಸ್ಕರ್ ಪ್ರಶಸ್ತಿ ಕೊಡ್ತಾರೆ. ಸೊ ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಸೊ ನೋಡಿ ಸರ್, ಫುಲ್ ಪೇಜ್ ಐತ್ರಿ. ಎಲ್ಲ ಫುಲ್ ಪೇಜ್ ಓದೋ ಅವಶ್ಯಕತೆ ಐತೆ? ಇಲ್ಲ ಸರ್. ನಾನು ಎಕ್ಸಾಮ್ದಾಗ ಪ್ರತಿ ಬಾರಿ ನೋಡ್ಕೊತ ಬಂದಿದ್ದೀನಿ. ಏನು ಕೇಳ್ತಾರ, ಏನು ಕೇಳಂಗಿಲ್ಲ, ಅದನ್ನು ಮಾತ್ರ ನಿಮ್ಗೆ ಹೇಳ್ತಾ ಬರ್ತೀನಿ. ಅಷ್ಟು ಗಮನ ಇಟ್ಟು ಕೇಳಿ. ಓಕೆ, ನೋಡಿ, ಇಲ್ಲಿ ಜಗತ್ತಿನ ಸಿನಿಮಾ ರಂಗದ ಅತ್ಯುನ್ನತ ಪ್ರಶಸ್ತಿ ಯಾವುದಂದ್ರೆ ಈ ಆಸ್ಕರ್ ಪ್ರಶಸ್ತಿ ಆಗುತ್ತೆ ರೀ. ಓಕೆ, ಇತ್ತೀಚೆಗೆ 98ನೇ ಆಸ್ಕರ್ ಪ್ರಶಸ್ತಿ ಅಥವಾ ಇದಕ್ಕೆ ಅಕಾಡೆಮಿ ಪ್ರಶಸ್ತಿ ಅಂತ ಕರೀತಾರೆ. ಓಕೆ, ಇಷ್ಟು ಗೊತ್ತಿರಬೇಕು. ಮತ್ತು ಇದನ್ನೆಲ್ಲಿ ಪ್ರದಾನ ಮಾಡ್ತಾರೆ ಅಂದ್ರೆ ಲಾಸ್ ಏಂಜಲೀಸ್ನ ಹಾಲಿವುಡ್ ಡಾಲ್ಬಿ ಥಿಯೇಟರ್ನಲ್ಲಿ, ಲಾಸ್ ಏಂಜಲೀಸ್ ಒಳಗೆ ಇದನ್ನು ಪ್ರದಾನ ಮಾಡ್ತಾರೆ. ನಮ್ಗೆ ಗೊತ್ತಿರಬೇಕು. ಓಕೆ, ಅತಿ ಹೆಚ್ಚು ಈ 2026ನೇ ಸಾಲೊಳಗೆ ಅತಿ ಹೆಚ್ಚು ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ ಒಳಗೆ ಅತಿ ಹೆಚ್ಚು ಆಸ್ಕರ್ ಪ್ರಶಸ್ತಿ ಪಡ್ಕೊಂಡಿದ್ದು ಯಾವುದಂತ ಕೇಳಿದ್ರೆ 2026ನೇ ಸಾಲಿನಲ್ಲಿ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಬರುತ್ತೆ. ಈ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಂದ್ರೆ ಒಟ್ಟು 6 ಪ್ರಶಸ್ತಿ ಬಾಚ್ಕೊಂಡೈತ್ರಿ. ಸೊ ಇಷ್ಟು ಗೊತ್ತಿರಬೇಕು. ಓಕೆ, ಇಷ್ಟು ಬಿಟ್ರೆ ಮತ್ತೇನು ಬೇಡ ನಮ್ಗೆ. ಇಲ್ಲೇನು ಕೊಟ್ರೆ ಇದು ನಾ ಹೇಳ್ತೀನಿ ಬರ್ತೇಳಗೆ, ಆಯ್ತಾ. ಹಾಲಿವುಡ್ನ ಒನ್ ಬ್ಯಾಟಲ್ ಆಫ್ ಅನದರ್. ಸೊ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂದೈತ್ಲ, ಮಾಜಿ ಉಗ್ರ ಇದು ಕೇಳ್ತಾರ್ರಿ, ಯಾವುದಕ್ಕೆ ಸಂಬಂಧಪಟ್ಟೈತಿ? ಈ ಚಿತ್ರ ಏನೈತಲ್ರಿ, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ ಅಂದ್ರೆ ಮಾಜಿ ಉಗ್ರ ತನ್ನ ಮಗಳನ್ನು ಯೋಧನೊಬ್ಬನಿಂದ ರಕ್ಷಿಸುವ ಕಾದಂಬರಿ ಅಂತ ಐತ್ರಿ. ಅದ್ರ ಒಂದು ಆಧಾರಿತ ಒಂದು ಆ್ಯಕ್ಷನ್ ಫಿಲ್ಮ್ ಅದ, ಅಷ್ಟು ಗೊತ್ತಿರಬೇಕು. ಸೊ ಇದರಲ್ಲಿ ಏನು ಕೇಳ್ತಾರೆ ನೋಡ್ರಿ, ಅತ್ಯುತ್ತಮ ಚಲನಚಿತ್ರ ಯಾವುದನ್ನು ಕೇಳ್ತಾರೆ? ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ. ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅತ್ಯುತ್ತಮ ಚಲನಚಿತ್ರ ಇದೆ. ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶಕನ ಕೇಳ್ತಾರೆ. ಪಾಲ್ ಥಾಮಸ್ ಆಂಡರ್ಸನ್ ಅಂತ ಬರ್ತಾರೆ. ಇವರು ಕೂಡ ಈ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಆ ಮೂವಿದ ಡೈರೆಕ್ಟರ್ ಆಗಿರ್ತಾರೆ. ಅತ್ಯುತ್ತಮ ನಟ ಕೇಳ್ತಾರೆ. ಅತ್ಯುತ್ತಮ ನಟ ಮೈಕಲ್ ಅಂತ ಬರ್ತಾರೆ, ಮೈಕಲ್ ಜಾರ್ಡನ್ ಅಂತ, ಸಿನ್ನರ್ಸ್ ಚಿತ್ರದ ನಟನೆಗಾಗಿ. ಅತ್ಯುತ್ತಮ ನಟಿ ಕೇಳ್ತಾರೆ, ಜೆಸ್ಸಿ ಬಕ್ಲಿ ಅಂತ. ಇವು 4 ಪಾಯಿಂಟ್ಸ್ ಅಷ್ಟೇ ಓದ್ಕೋರಿ. ನೀವು ಉಳಿದಿರೋದು ಯಾವುದು ಬೇಡ್ರಿ ನಮ್ಗೆ, ಯಾವುದು ಬೇಡ್ರಿ. ನಾ ಹೇಳ್ತೀನಲ್ಲ, ಯಾವುದು ಬೇಡ ಅಂದ್ರೆ ಬೇಡ್ರಿ. ನೆಕ್ಸ್ಟ್ ಅತ್ಯುತ್ತಮ ಫೀಚರ್ ಪ್ರಶಸ್ತಿ ಆಯಿತಾ.
ಓಕೆ. ಅತ್ಯುತ್ತಮ ಫೀಚರ್ ಪ್ರಶಸ್ತಿ ಪಡೆದ ಖ್ಯಾತ ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಅವರು. ಸೊ ಇದು ನನ್ಗೆ ನೆನಪಿರ್ಬೇಕು. ಇದೊಂದು ಪ್ರಶಸ್ತಿ ಮಾತ್ರ, ಇದು ನೀವು ಇದೇನು ಹಾಕದವಲ್ಲ ಇಲ್ಲಿ 4+1 ಇವು 5 ಆಸ್ಕರ್ ಪ್ರಶಸ್ತಿಗೆ ಸಂಬಂಧಿಸಿದಂಥ ಪಾಯಿಂಟ್. ಸೊ ಹಳಿ ವರ್ಷ ಕರೆಂಟ್ ಅಫೇರ್ಸ್ ಹೋದ ವರ್ಷದಿಂದ ಕೇಳತ್ತಾರ್ರಿ. ಸೊ ಹೋದ ವರ್ಷದ ಕೊಟ್ಟಾರ ನೋಡ್ರಿ 2024ನೇ ಸಾಲಿನ 97ನೇ ಆಸ್ಕರ್ ಪ್ರಶಸ್ತಿ ಸರ್. ಯಾವ್ದು ಕೊಟ್ರಿ? ಅತ್ಯುತ್ತಮ ಚಲನಚಿತ್ರ ಅನೋರ ಆಗೈತ್ರಿ. ಅತ್ಯುತ್ತಮ ನಿರ್ದೇಶಕ ಸಿನ್ ಬೇಕರ್ ಅದನ್ನ. ಅನೋರ ಚಿತ್ರದ ಅತ್ಯುತ್ತಮ ನಟ ಯಾರ್ರಿ? ಅಡ್ರಿಯನ್ ಬ್ರಾಡಿ ಅಂತ. ಅತ್ಯುತ್ತಮ ನಟಿ ಮೈಕಿ ಮ್ಯಾಡಿಸನ್. ಸೊ 2024 ಇದು 97ನೇದ. ಇತ್ತೀಚೆಗೆ ನಾನು ಈಗ ಎಕ್ಸ್ಪ್ಲೇನ್ ಮಾಡಿದ್ದು 98ನೇದ ರೀ. ಇವೆರಷ್ಟು ಪಾಯಿಂಟ್ಸ್ ನೆನಪಿರಲಿ ನಿಮ್ಗೆ. ಹಾರ್ಮೋಜ್ ಬಂದರಿನ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಮಾಡ್ತಾರೆ ಸರ್. ಆಪರೇಷನ್ ಏನು ರೀಸೆಂಟಾಗಿ ನಮ್ಮ ಭಾರತೀಯ ನೌಕಾಪಡೆ, ವಾಯುಪಡೆ ಅಥವಾ ಭೂಸೇನೆ ಏನಾದರೂ ಒಟ್ಟು ನಮ್ಮ ಇಂಡಿಯಾದವರು ಈ ಆಪರೇಷನ್ ಮಾಡ್ತಾರಲ್ರಿ, ಅದ್ರ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ ರೀ. ಆಪರೇಷನ್ ಊರ್ಜಾ ಸುರಕ್ಷಾ ಅನ್ನೋದು ನೋಡಿದ್ರ ಮೇಲೆ ನೀವು ಭಾಳ ಒತ್ತು ಕೊಡಬೇಕಾಗತ್ತೆ. ಬಟ್ ಭಾಳ ಇಂಪಾರ್ಟೆಂಟ್, ಏನು ಓದ್ಬೇಕು ಏನು ಓದಬಾರ್ದು ಎಲ್ಲವನ್ನು ಓದೋ ಅವಶ್ಯಕತೆ ಇಲ್ಲ ಸರ್. ನಮಗಿಲ್ಲ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನಮ್ಗೆ ಗೊತ್ತಿರಬೇಕಾಗಿದೆ ಇಷ್ಟ. ಹಾರ್ಮೋಜ್ ಬಂದರಿನ ಇಂಧನ. ಸೊ ಹಾರ್ಮೋಜ್ ಬಂದರಿನ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಆಪರೇಷನ್ ಊರ್ಜಾ ಸುರಕ್ಷೆ. ಇಲ್ಲಿ ಹೇಳ್ತೀನಿ ಕೇಳ್ರಿ. ಪಶ್ಚಿಮ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಉದ್ವಿಗ್ನತೆಯೊಂದಿಗೆ ಭಾರತವು ಆಪರೇಷನ್ ಊರ್ಜಾ ಸುರಕ್ಷೆ ಎಂಬ ಕಾರ್ಯಾಚರಣೆಯನ್ನು ಆರಂಭಿಸಿದೆ. ಓಕೆ. ಇದರಡಿಯಲ್ಲಿ ಹಾರ್ಮೋಜ್ ಜಲಸಂಧಿಯ ಬಳಿ ಭಾರತದ ಸರಕು ಹಡಗು ರಕ್ಷಿಸಲು ಭಾರತೀಯ ನೌಕಾಪಡೆ ಈ ಕಾರ್ಯಾಚರಣೆ ಮಾಡೈತ್ರಿ. ಗೊತ್ತಿರಬೇಕು ನಿಮ್ಗೆ. ಯುದ್ಧ ನೌಕೆಗಳನ್ನು ನಿಯೋಜಿಸಲಾಗಿದೆ. ಕಚ್ಚಾ ತೈಲ, LPG, NLG ಅಂತ ನಿರ್ಣಾಯಕ ಇಂಧನ ಸರಕುಗಳನ್ನು ಸಾಗಿಸಲು ಭಾರತದ ಕಡೆಗೆ ಬರುವ ಹಡಗುಗಳಿಗೆ ಸಕ್ರಿಯ ಭದ್ರತೆಯನ್ನು ಒದಗಿಸುತ್ತದೆ. ಅಂದ್ರೆ ಏನಾಗತ್ತಂದ್ರೆ ಸರ್, ಭಾರತದ ಕಡೆ ಬರ್ಬೇಕ್ರಿ ಹಡಗು. ಇವಾಗ ಹೆಂಗೈತಂದ್ರೆ ಈ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಬಹಳ ಹೆಚ್ಚಾಗ್ಬಿಟ್ಟೈತ್ರಿ ಅಲ್ಲಿ. ಹಾಗಾಗಿ ನಮಗೆ ಇಲ್ಲಿ LPG ಮತ್ತು ಈ ಕಚ್ಚಾ ತೈಲದ ಅನಿವಾರ್ಯತೆ ಭಾಳ ಆಗ್ಬಿಡೈತ್ರಿ. ಅಂದ್ರೆ ಶಾರ್ಟೇಜ್ ಬಿದ್ದುಬಿಟ್ಟೈತಿ. ಈಗ ನಮ್ಮ ಕಡೆ ಆ ಕಡೆಯಿಂದ ಬರ್ಬೇಕು. ಬಟ್ ಆ ಕಡೆಯಿಂದ ಬಂದು ಹಾರ್ಮೋಜ್ ಜಲಸಂಧಿ ದಾಟಿದ ಮ್ಯಾಗ ಆಯ್ತಾ ಗಲ್ಫ್ ಆಫ್ ಓಮನ್ ಬರುತ್ತೆ ರೀ. ಈ ಗಲ್ಫ್ ಆಫ್ ಓಮನ್ದಲ್ಲಿ ಮತ್ತೆ ಏನಾದರೂ ಕಳ್ಳತನ ಮಾಡಿಬಿಟ್ರೆ, ಇನ್ನೇನಾದ್ರೂ ಅದ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ರೆ, ಸೊ ಬಹಳ ಲಾಸ್ ಆಗೋದು ನಮಗ್ರಿ. ಅದಕ್ಕೆ ಯಾರು ಜವಾಬ್ದಾರಿ ಆಗಿರೋದಿಲ್ಲ, ನಾವು ಜವಾಬ್ದಾರಿ ಆಗಿರ್ತೀವಿ. ಹಾಗಾಗಿ ಅದಕ್ಕೆ ಸುರಕ್ಷಿತವಾಗಿ ನಮ್ಮ ಭಾರತಕ್ಕೆ ತಲುಪಂಗ ನಮ್ಮ ಭಾರತೀಯ ನೌಕಾಪಡೆದವ್ರು ಏನು ಮಾಡ್ಯಾರ, ಆಪರೇಷನ್ ಊರ್ಜಾ ಸುರಕ್ಷಾ ಅಂತ ಮಾಡಿದಾರೆ. ಇಷ್ಟ ಇರ್ತಾರೆ. ಇನ್ನು ಹಾರ್ಮೋಜ್ ಜಲಸಂಧಿ ಬಹಳ ನ್ಯೂಸ್ನಾಗ ಐತಿ. ಹಾರ್ಮೋಜ್ ಜಲಸಂಧಿ ಭಾಳ ನ್ಯೂಸ್ನಾಗ ಐತಿ. ಇದ್ರ ಮೇಲೆ ಏನೆಲ್ಲ ಸ್ಟ್ಯಾಟಿಕ್ ಪಾಯಿಂಟ್ಸ್ ಏನು ಕ್ವಶನ್ ಕೇಳ್ಬೋದು ಸರ್? ಒಂದು ಕ್ವಶನ್ ಕೇಳ್ತಾರೆ. ಅದ್ರ ಮೇಲೆ ನೋಡ್ರಿ, ಕೇಂದ್ರ ಬಿಂದುವಾಗಿರೋ ಹಾರ್ಮೋಜ್ ಜಲಸಂಧಿ ಅಂತೆ. ಇದ್ರ ಮೇಲೆ ಎಕ್ಸಾಮ್ದಲ್ಲಿ ಕೇಳೋದೇನಂತಂದ್ರೆ, ಯಾವ ಎರಡು ಜಲಸಂಧಿ ಈ ಜಲಸಂಧಿ ಯಾವ ಎರಡು ಇದನ್ನ ಸಾಗರವನ್ನ ಜೋಡಿಸ್ತಾವಂತ ಕೇಳ್ತಾರ ನೋಡಿ ಸರ್. ಇದು ಗೊತ್ತಿರ್ಬೇಕು ನಮ್ಗೆ. ಓಕೆ. ಇದು ನೋಡ್ರಿ, ಸ್ಟೇಟ್ ಆಫ್ ಹಾರ್ಮೋಜ್. ಹಿಂಗೆ ಚೇಂಜ್ ಮಾಡ್ಕೋತಾನ್ರಿ. ಸ್ಟೇಟ್ ಆಫ್ ಹಾರ್ಮೋಜ್ ಆಯ್ತಾ. ಇದು ಹಾರ್ಮೋಜ್ ಜಲಸಂಧಿ. ಇದು ಯಾವುದನ್ನ ಕೂಡಿಸುತ್ತಂದ್ರೆ ಪರ್ಷಿಯನ್ ಗಲ್ಫ್ ಆಫ್ ಓಮನ್. ಇಷ್ಟು ಎಕ್ಸಾಮ್ದಾಗ ಇದು ಮಾತ್ರ ಈ KA ನೆಕ್ಸ್ಟ್ KA, KSP, KPS ಯಾವುದೇ ನಡೆಸಲ್ರಿ. ಈ ಕ್ವಶನ್ ಮಾತ್ರ ಫಿಕ್ಸ್ ರೀ. 100% ಕ್ವಶನ್ ಬರೆದಿಟ್ಕೊಂಡ್ರೆ ಈ ಕ್ವಶನ್ ಮಾತ್ರ ಫಿಕ್ಸ್. ಓಕೆ. ಮ್ಯಾಪ್ ಮುಖಾಂತರ ತೋರಿಸಿದ್ದೀನಿ, ಭಾಳ ಈಸಿಯಾಗಿ ನಿಮ್ಗೆ ಅರ್ಥ ಆಗಲಿ ಅಂತ. ಎಲ್ಲೋ ಮ್ಯಾಪ್ ಹುಡುಕ್ತಾ ಹೋಗಬೇಡಿ. ಎಲ್ಲ ಕಂಟೆಂಟ್ನು ಕರೆಂಟ್ ಅಫೇರ್ಸಲ್ಲಿ ಬರೋ ಯಾವುದೇ ಕಂಟೆಂಟ್ನ 100% ನಿಮಗೆ ಕೊಡೋ ಜವಾಬ್ದಾರಿ ನಂದು. ಇನ್ನು ಮಲಕ್ಕಾ ಜಲಸಂಧಿ ಬಗ್ಗೆನೂ ಕೊಟ್ರ. ಮಲಕ್ಕಾ ಜಲಸಂಧಿ ಬಗ್ಗೆ ಅಂದ್ರೆ ಏನು ಮಲಕ್ಕಾ ಜಲಸಂಧಿ ಅಂತಂದ್ರೆ, ಸೊ ನೋಡಿ ಯಾವುದನ್ನು ಕೂಡಿಸುತ್ತೆ ಅಂತ ಕೇಳಿದ್ರೆ, ಇದು ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರ ಐತಿಲ್ಲ, ಈ ಪೆಸಿಫಿಕ್ ಎರಡು ಸಾಗರನ ಕೂಡಿಸುತ್ತದೆ ಮಲಕ್ಕಾ ಜಲಸಂಧಿ. ಇದಕ್ಕೆ ಇನ್ನೊಂದು ನಾವು ಎಕ್ಸಾಮ್ದಲ್ಲಿ ಏನು ಕೇಳ್ತಾರಂದ್ರೆ, ಈ ರೀತಿ ಕೇಳೋ ಬದಲು ಏನು ಕೇಳ್ತಾರಂದ್ರೆ, ಮಲೇಷಿಯಾ ಮತ್ತು ಈ ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪ ಬರುತ್ತಲ್ಲ, ಅವು ಎರಡನ್ನು ಕೂಡಿಸೋದು ಯಾವುದಂತಂದ್ರೆ ಈ ಮಲಕ್ಕಾ ಜಲಸಂಧಿ ರೀ. ಸಪ್ರೇಟ್ ಮಾಡ್ತಾರೆ. ಸರಿ, ಕೂಡಿಸೋದು ಯಾವುದಂದ್ರೆ ಹಿಂದೂ ಮಹಾಸಾಗರ ಮತ್ತು ಪೆಸಿಫಿಕ್ ಸಾಗರನ ಕೂಡಿಸೋದು ಮಲಕ್ಕಾ ಜಲಸಂಧಿ ರೀ. ಯಾವುದನ್ನು ಸಪ್ರೇಟ್ ಮಾಡ್ತಂತಂದ್ರೆ ಮಲೇಷಿಯಾ ಮತ್ತು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪಗಳನ್ನ ಸಪ್ರೇಟ್ ಮಾಡುತ್ತೆ ರೀ. ನೆನಪಿರ್ಬೇಕು. ನೋಡ್ರಿ, ಎಷ್ಟೆಲ್ಲ ಕೊಟ್ಟಾರೆ ಇನ್ಫಾರ್ಮೇಶನ್. ಎಲ್ಲ ಅನಾವಶ್ಯಕ, ಯಾವುದು ಬೇಕಾಗಿಲ್ಲ ಎಕ್ಸಾಮ್ಗೆ, ಯಾವ ಕೇಳಂಗಿಲ್ಲ ಎಕ್ಸಾಮ್ದಾಗ. ನೆಕ್ಸ್ಟ್, ಇರಾನ್ನ ಪುಟ್ಟ ದ್ವೀಪ ಕಾರ್ಗ್ ದ್ವೀಪ ಅಂತ ಬರುತ್ತೆ. ಸೊ ಏನೆಲ್ಲ ಎಕ್ಸಾಮ್ದಲ್ಲಿ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಸರ್? ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕ್ರಿ, ಏನು ಬೇಡ್ರ. ಕಾರ್ಗ್ ಎನ್ನುವುದು ಏನೈತ್ರಿ? ಈ ಕಾರ್ಗ್ ಎನ್ನುವುದು ಏನಂತ ಕೇಳಿದ್ರೆ ಇರಾನ್ಗೆ ಸೇರಿದ ಒಂದು ಪುಟ್ಟ ದ್ವೀಪ ಆಗೈತಿ. ಸೊ ಕೇಳ್ತಾರ ಕಾರ್ಗ್ ದ್ವೀಪ ಯಾವ ದೇಶಕ್ಕೆ ಸೇರಿದೆ?
ಇರಾನ್ ದೇಶಕ್ಕೆ ಸೇರಿದೆ. ಮುಗೀತು. ಯಾಕೆ ಇಂಪಾರ್ಟೆಂಟ್? ಇರಾನ್ನ ಒಟ್ಟು ತೈಲ ರಫ್ತಿನ ಪೈಕಿ 90% ಇಲ್ಲಿಯೇ ಸಂಗ್ರಹ ಆಗತೈತಿ. ಈಗ ಇತ್ತೀಚೆಗೆ ಅಮೆರಿಕದವ್ರು ಇದ್ರ ಮೇಲೆ ದಾಳಿ ಮಾಡ್ಕೊಂಡು ಕುಂತಾರೆ. ಹಾಗಾಗಿ ಇದು ನ್ಯೂಸ್ನ ಐತಿ. ಸೊ ಹಾಗಾಗಿ ಕಾರ್ಗ್ ದ್ವೀಪ ಯಾವ ದೇಶಕ್ಕೆ ಸೇರಿದೆ ಅನ್ನೋದು ಕೇಳ್ತಾರ. ಡೈರೆಕ್ಟ್ ಕೊಡ್ರಿ ಇರಾನ್ ಅಂತ ಹಾಕಿಬಿಡ್ರಿ, ಕಣ್ಮುಚ್ಚಿ ಹಾಕಿಬಿಡ್ರಿ, ಭಾಳ ತಿಳಿ ಕೆಡ್ಸ್ಕೊಬೇಡ್ರಿ. ಇದೇನು ಬೇಡ. ಇರಾನ್ನ ಸಾಹಸದ ಹಿಂದಿರುವ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ. ಸರ್, ಇದು ಎಕ್ಸಾಮ್ದಲ್ಲಿ ನಮಗೆ 2019 ನ್ಯೂಸ್ನ ಐತ್ರಿ. 2019 ಇದು ನ್ಯೂಸ್ನ ಐತಿ. ಹೌದಾ? 2019 ನ್ಯೂಸ್ನ ಐತಿ ಅಂದ್ರೆ ಮೊಸಾಯಿಕ್ ರಕ್ಷಣಾ ವ್ಯವಸ್ಥೆ ಅಂದ್ರೆ ಇದು ಮೊಸಾಯಿಕ್ ಡಿಫೆನ್ಸ್ ಸ್ಟ್ರಾಟಜಿ ಅಂತ ಬರುತ್ತೆ. ಇದರಲ್ಲಿ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಅಂದ್ರೆ ಯಾವ ದೇಶಕ್ಕೆ ಸಂಬಂಧಿಸಿದ ಕೇಳ್ತಾರೆ? ಇರಾನ್ ದೇಶಕ್ಕೆ ಸಂಬಂಧಿಸಿದೈತಿ. ಇಷ್ಟು ಸರ್ ಎಕ್ಸಾಮ್ದಾಗ. ಇದನ್ನ ಬಿಟ್ಟರೆ ಮತ್ತೇನು ಎಕ್ಸಾಮ್ದಾಗ ಕೇಳಂಗಿಲ್ಲ. ಇರಾನ್ ದೇಶದ ಇತ್ತೀಚೆಗೆ ಇರಾನ್ನ ಇಸ್ರೇಲ್ ಅಮೆರಿಕ ಯುದ್ಧ ಮಾಡತ್ತವು. ಹಾಗಾಗಿ ಅದ್ರ ಬೌಂಡ್ರೀಸ್ ಕಂಟ್ರೀಸ್ ಕೇಳ್ತಾರೆ. KA 708 ಒಳಗೆ ಇತ್ತೀಚೆಗೆ ನಡೆದಂಥದ್ದು ಎಕ್ಸಾಮ್ದಲ್ಲಿ ಇರಾನ್ ಬೌಂಡ್ರೀಸ್ ಕಂಟ್ರೀಸ್ ಕೇಳಿದಾರೆ. ಹಾಗಾಗಿ ಇಲ್ಲಿ ಕೂಡ ಇರಾನ್ ದೇಶದ ಬೌಂಡ್ರೀಸ್ ಕಂಟ್ರೀಸ್ ಕೊಟ್ಟಾರ. ಬಟ್ ಇಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋದ್ರೆ ಅರ್ಥ ಆಗಂಗಿಲ್ಲ. ಮ್ಯಾಪ್ ಮುಖಾಂತರ ಹೇಳ್ತೀನಿ, ಆಯ್ತಾ? ನೋಡಿ ಸರ, ಮ್ಯಾಪ್ ಮುಖಾಂತರ ಹೇಳ್ತಾನೆ. ಇದು ಇರಾನ್ ರೀ. ಇದೇನಿತ್ತಲ್ರಿ ಇದು ಇರಾನ್ ರೀ. ಇದೆಲ್ಲ ಇರಾನ್ ರೀ. ಇದು ಇರಾನ್ ರೀ, ಆಯ್ತಾ? ಇಲ್ಲಿ ನೋಡಿ, ಈ ತೆಹರಾನ್ ಏನೈತಲ್ರಿ, ಇದು ಇರಾನ್. ತೆಹರಾನ್ ಇರಾನ್ನ ರಾಜಧಾನಿ ರೀ. ಇರಾನ್ ರಾಜಧಾನಿ ಯಾವ್ದ್ರಿ? ತೆಹರಾನ್. 1 ಪಾಯಿಂಟ್ ಕೇಳ್ತಾರೆ. ಇನ್ನು ಇದನ್ನ ಬಿಟ್ರೆ ಮತ್ತೇನು ಕೇಳ್ತಾರೆ ಎಕ್ಸಾಮ್ದಾಗ ರೀ? ಇದನ್ನ ಬಿಟ್ರೆ ಎಕ್ಸಾಮ್ದಾಗ ಏನು ಕೇಳ್ತಾರೆ ಅಂತಂದ್ರೆ ಬೌಂಡ್ರಿ ಕಂಟ್ರೀಸ್ ಕೇಳ್ತಾರೆ. ಬೌಂಡ್ರೀಸ್ ಕಂಟ್ರೀಸ್ ಕೇಳ್ತಾರೆ. ಯಾವ್ದಂದ್ರೆ ತುರ್ಕ್ಮೆನಿಸ್ತಾನ್ ಬರುತ್ತೆ ರೀ, ಅಫ್ಘಾನಿಸ್ತಾನ್ ಬರುತ್ತೆ ರೀ, ಪಾಕಿಸ್ತಾನ್ ಬರುತ್ತೆ ರೀ, ಇರಾಕ್ ಬರುತ್ತೆ ರೀ, ಟರ್ಕಿ ಬರುತ್ತೆ ರೀ, ಅರ್ಮೇನಿಸ್ತಾನ್, ಅಜರ್ಬೈಜಾನ್. ಸರ್, ಒಟ್ಟು ಟೋಟಲ್ 7 ದೇಶಗಳು ಗಡಿಯನ್ನು ಹಂಚಿಕೊಂಡಿವೆ. ಇಷ್ಟು ಗೊತ್ತಿರ್ಬೇಕು ಸರ್ ನಿಮಗೆ. ಸೊ ಓಕೆ, ಇವತ್ತಿನ ಕ್ಲಾಸ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಿದ್ದೇನೆ. ಸೊ ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಯೂಸ್ ಆಗಲಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಸಬ್ಸ್ಕ್ರೈಬ್ ಆದರೆ ಅದೇ ನಮಗೆ ಕೊಡುವ ಆರ್ಥಿಕ ಸಹಾಯ ಅಂತ ಹೇಳ್ಬೋದು. ಸೊ ಇದರಿಂದ ಏನಾಗುತ್ತೆ, ಮುಂದೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಆ ಸಮಯದಲ್ಲೇ ನೀವು ಅಥವಾ ಆಮೇಲೆ ನೀವು ಅದನ್ನು ಎಕ್ಸಾಮ್ ಅಂದರೆ ಆಮೇಲೆ ಕ್ಲಾಸ್ ಕೇಳ್ಕೊಬೋದು. ಸೊ ಹಾಗಾಗಿ ನಿಮಗೂ ಯೂಸ್ ಆಗುತ್ತೆ, ನನಗೂ ಒಂದು ಸಹಾಯ ಆಗುತ್ತೆ. ಹಾಗಾಗಿ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ಕ್ಲಾಸ್ನ ಇಲ್ಲೇ ಮುಗಿಸುತ್ತೇನೆ. ಕ್ಲಾಸ್ ಹೇಗಿತ್ತು ಅಂತ ಸ್ವಲ್ಪ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಕಾಮೆಂಟ್ ಬಾಕ್ಸ್ ನಿಮ್ಮದಾಗಿರುತ್ತೆ. ಸೊ ಓಕೆ, ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಮುಂದಿನ ಸರಣಿ ಪಾರ್ಟ್ 2 ಭಾಗದಲ್ಲಿ. ಸೊ ಇದೇ ರೀತಿ ಒಟ್ಟು 10 ಸರಣಿಯಲ್ಲಿ ಇಡೀ ಕಂಪ್ಲೀಟ್ ಮ್ಯಾಗ್ಝಿನ್ನ ಕಂಪ್ಲೀಟ್ ಮಾಡುತ್ತೇನೆ ಅಂತ ಹೇಳುತ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ಮುಗಿಸುತ್ತೇನೆ. ಥ್ಯಾಂಕ್ ಯು, ಬಾಯ್.